ಇವತ್ತು ವಚನಗಳಲ್ಲಿ ವೈಜ್ಞಾನಿಕ ಅಂಶಗಳ ಕುರಿತಾಗಿ ಮಾತಾಡೋದಕ್ಕೆ ಪೂಜ್ಯರು ಕೇಳಿಕೊಂಡ್ರು. ಸುಮಾರು 4 ತಿಂಗಳವರೆಗೆ ನಾನು ಯಾವುದೇ ವೇದಿಕೆಯನ್ನು ಹಂಚಿಕೊಂಡಿದ್ದಿಲ್ಲ. ಕಾರಣ ಅಂತಂದರೆ ಒಂದು ಅನಾರೋಗ್ಯ ಉಂಟಾದ ಕಾರಣಕ್ಕಾಗಿ ನಾನು ಬಹುಶಃ ಈ ಲೋಕವನ್ನು ಬಿಟ್ಟು ಹೋಗಿದ್ದೆ ಅಂತ ಭಾವಿಸ್ತೀನಿ. ಅಂಥ ಒಂದು ಸ್ಥಿತಿಯೊಳಗಿರುವಂಥ ನನ್ನನ್ನು ಮತ್ತೆ ಬಸವ ತತ್ವದ ಕಾಯಕಕ್ಕೆ ಅಣಿ ಮಾಡಿಕೊಟ್ಟಂಥವರು ವೇದಿಕೆ ಮೇಲಿರುವಂಥ ನನ್ನ ಪೂಜ್ಯ ಗುರುಗಳಾಗಿರುವಂಥ ಗುರುಮಾನ್ ಸ್ವಾಮೀಜಿಯವರು ನೆನೆಬೇಕಾಗ್ತದೆ. ಇವತ್ತು ನಾನು ವೇದಿಕೆ ಹಂಚ್ಕೋತಾ ಇದ್ದೇನೆ ಸುಮಾರು 4 ತಿಂಗಳ ನಂತರ. ಇಲ್ಲಿ ಕೊಟ್ಟಿರುವ ವಿಷಯ ಎಷ್ಟು ಪ್ರಸ್ತುತ ಐತಿ ಅಂತಂದರೆ, ವಚನಗಳು ಅಂತಂದ ತಕ್ಷಣ ನಮಗೆಲ್ಲ ಯಾವುದೋ ಒಂದು ಆಧ್ಯಾತ್ಮಿಕವಾಗಿರುವಂಥ ಒಂದು ಧಾರ್ಮಿಕ ಸಾಹಿತ್ಯದ ಭಾಗ ಅಂಥೇಳಿ ನಾವು ಭಾವಿಸ್ತಾ ಬಂದೀವಿ. ಹಾಗೇ ಜಗತ್ತಿಗೂ ನಾವು ತಿಳಿಸ್ತಾನೂ ಹೋಗಿದ್ದೀವಿ. ಇವತ್ತು ಜಾಗತಿಕವಾಗಿ ವಿಜ್ಞಾನದೊಳಗೆ ಏನೇನು ಬದಲಾವಣೆಗಳಾಗ್ತಾ ಇದ್ದಾವೆ, ಏನೇನು ಸಂಶೋಧನೆಗಳಾಗ್ತಾ ಇದ್ದಾವೆ, ಅವೆಲ್ಲ ಸಂಶೋಧನೆಗಳು ನಮ್ಮ ಬಸವಾದಿ ಶರಣರ ವಚನದೊಳಗೆ ನಾವು ಕಾಣ್ತೀವಿ ಅಂತಂದರೆ ನಿಜವಾಗಿಯೂ ಜಗತ್ತೇ ಬೆರಗಾಗ್ತದೆ. ಎಷ್ಟೊಂದು ವೈಜ್ಞಾನಿಕವಾಗಿ ವಚನಕಾರರು ವಚನಗಳನ್ನು ಬರೆದಾರ ಅಂತಂದರೆ ಅವೆರಡನ್ನೂ ನಾವು ತುಲನಾತ್ಮಕವಾಗಿ ಇವತ್ತು ನೋಡೋಣ. ಈ ಪ್ರೆಸೆಂಟ್ ಸೈನ್ಸ್ದೊಳಗಡೆ ಏನೇನು ಡಿಸ್ಕವರೀಸ್ ನಡೆದಿದ್ದಾವೆ, ಅದಕ್ಕೆ ರಿಲೇಟೆಡ್ ಆಗಿ ವಚನಗಳಲ್ಲಿ ವಚನಕಾರರು ಏನು ಹೇಳಿದ್ದಾರೆ, ಇವೆರಡನ್ನೂ ತಮ್ಮೆದುರಿಗೆ ನಾನು ತೆರೆದಿಡ್ತೀನಿ. ನಿರ್ಣಯ ನೀವೇ ಮಾಡಿಕೊಳ್ಳ್ರಿ. ಇವತ್ತು ಕ್ವಾಂಟಮ್ ಫಿಸಿಕ್ಸ್ನೊಳಗಡೆ ಏನೇನು ಚೇಂಜಸ್ ಆಗ್ತಾಯಿದ್ದಾವೆ, ಏನೇನು ಡೆವಲಪ್ಮೆಂಟ್ಸ್ ಆಗ್ತಾಯಿದ್ದಾವೆ ಅನ್ನೋದನ್ನು ಹೇಳಿದಂಥ ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಸುಮಾರು 900 ವರ್ಷಗಳ ಹಿಂದೆ ಅದೇ ವಿಚಾರವನ್ನು ಸ್ಪಷ್ಟವಾದಂತಹ ಕನ್ನಡದ ಭಾಷೆ ಒಳಗೆ ಹೇಳಿರುವಂಥ ವಚನಗಳು ನಮಗೆ ಅಚ್ಚರಿಯನ್ನು ಉಂಟು ಮಾಡ್ತಾವೆ. ಅದಕ್ಕಿಂತ ಪೂರ್ವದಲ್ಲಿ ಪೀಠಿಕೆಯಾಗಿ ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆಯಿಂದ ನಾವು ನೋಡ್ತಾ ಬಂದರೆ ಸುಮಾರು 13.5 ಶತಕೋಟಿ ವರ್ಷಗಳ ಹಿಂದೆ ಈ ಜಗತ್ತು ಹುಟ್ಟೈತಿ. ಸ್ವಲ್ಪ ನಾನು ಹೇಳ್ತಾ ಇರುವಂಥದ್ದು ವೈಜ್ಞಾನಿಕವಾದಂಥ ವಿಚಾರಗಳು ಅರ್ಥ ಆಗೋದಿಲ್ಲ ಅಂತ ಭಾವಿಸ್ಬೇಡ್ರಿ. ಭಾಳ ಸರಳೀಕರಣ ಮಾಡಿ ಹೇಳ್ತೀನಿ. ಯಾಕಂದರೆ ನಾನೊಬ್ಬ ಸ್ಕೂಲ್ ಟೀಚರು. ಮಕ್ಕಳಿಗೆ ಯಾವ ರೀತಿಯಾಗಿ ಅರ್ಥವಾಗುವಂಗೆ ಹೇಳಬೇಕು ಆ ರೀತಿಯಾಗಿ ತಮಗೂ ಸಹ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀನಿ. ನಾವು ಯಾರು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಎಲ್ಲಿಂದ ಬಂದಿದ್ದೀವಿ, ಈ ಭೂಮಿ ಎಲ್ಲಿಂದ ಬಂತು, ಈ ಗ್ರಹಗಳು ಎಲ್ಲಿಂದ ಬಂದು, ಇವನ್ನೆಲ್ಲ ತಿಳ್ಕೊಂಡ ನಂತರ ನಾವು ಯಾಕೆ ಬಂದೀವಿ, ಇದೇ ಎಲ್ಲ ಧಾರ್ಮಿಕ ವಿಚಾರಗಳೊಳಗಿರುವಂಥದ್ದು ಇದೇ ಪ್ರಶ್ನೆನೇ. ನಾನು ಯಾರು, ಯಾಕೆ ಬಂದೀವಿ, ಸತ್ ನಂತರ ಏನು ಹಾಕಿವಿ. ಎಲ್ಲ ಧರ್ಮದೊಳಗೂ ಇದ್ದದ್ದು ಇದೇ ಜಿಜ್ಞಾಸೆ ಕುರಿತಾಗಿಯೇ ಆಧ್ಯಾತ್ಮ ಉಟ್ಕೊಂಡಿರುವಂಥದ್ದು. ಆದರೆ ಅವರವರ ಮಟ್ಟಕ್ಕೆ ಅವರವರು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಾರೆ. ಅದನ್ನು ಮೀರಿ ಇವತ್ತಿನ ಮಟ್ಟದ ವಿಜ್ಞಾನ ಲೋಕಕ್ಕೂ ಬೇಕಾಗಿರುವಂಥ ಅಂಶಗಳನ್ನು ವಚನಕಾರ ಕೊಟ್ಟರೆ, ಆ ಕಾರಣಕ್ಕಾಗಿ ವಚನಕಾರರು ಅವರು ವಿಜ್ಞಾನಿಗಳು ಅಂಥೇಳಿ ನಾನು ಭಾವಿಸ್ತೀನಿ. ಹೀಗೆ ಬಿಗ್ ಬ್ಯಾಂಗ್ ಅನ್ನುವಂಥ ಒಂದು ಪ್ರಕ್ರಿಯೆ ಮೂಲಕವಾಗಿ ಈ ಎಲ್ಲ ಜಗತ್ತು ಹುಟ್ಕೊಳ್ತು ಅಂಥೇಳಿ ವಿಜ್ಞಾನಿಗಳು ಒಪ್ಕೊಳ್ತಾರೆ. ಅದನ್ನೇ ನಮ್ಮ ವಚನಕಾರರು ಆದಿ ಅನಾದಿ ಇಲ್ಲದಂದು, ಶೂನ್ಯ ನಿಶೂನ್ಯ ಇಲ್ಲದಂದು, ಹಮ್ಮು ಬಿಮ್ಮಗಳು ಇಲ್ಲದಂದು ಅಂತ ಹೇಳ್ತಾ ಬರ್ತಾರೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರೂ ಆ ದೃಷ್ಟಿಕೋನದಿಂದ ವಚನಗಳನ್ನು ನೋಡೋಕೆ ಹೋಗಲಿಲ್ಲ. ಆದಿ ಅನಾದಿ ಅನ್ನೋ ಶಬ್ದಕ್ಕೆ ನಾವು ಡೀಪಾಗಿ ಇಳಿಲೇ ಇಲ್ಲ. ಏನದು ಆದಿ ಅಂದ್ರೇನು, ಅನಾದಿ ಅಂದ್ರೇನು, ಅಲ್ಲಿ ಮಹಾಲಿಂಗ ಇತ್ತು ಅಂತ ಹೇಳ್ತೀವಿ. ಮಹಾಲಿಂಗ ಅಂದ್ರೇನು, ನಿರ್ವಯಲು, ಆಮೇಲೆ ಪದಗಳನ್ನು ಸ್ವಲ್ಪ ನಾವು ಬಿಡಿಸಿ ನೋಡಿದರೆ ಎಷ್ಟು ಸೈಂಟಿಫಿಕ್ಕಾಗಿ ಅವರು ಥಿಂಕ್ ಮಾಡಿದಾರ ಅನ್ನೋದನ್ನು ಜಗತ್ತಿಗೆ ತಿಳಿಸೋದ್ರೊಳಗೆ ನಾವು ಫೇಲ್ ಆಗಿವಿ. ಇದನ್ನು ನಿರ್ಬಿಡೆಯಿಂದ ಹೇಳ್ಬೋದು. ಯಾಕಂದರೆ ಇವತ್ತು ಬಯಲು ಅನ್ನುವಂಥ ಶಬ್ದದ ಅರ್ಥವನ್ನು ಅರ್ಥ ಮಾಡಿಕೊಂಡು ನಾವು ಜಗತ್ತಿಗೆ ತಿಳಿಸಿದರೆ ಆ ಬಿಗ್ ಬ್ಯಾಂಗ್ ಥಿಯರಿ, ಆಮೇಲೆ ಇವತ್ತು ಕ್ವಾಂಟಮ್ ಫಿಸಿಕ್ಸ್ನಾಗಿರುವಂಥ ಡಾರ್ಕ್ ಎನರ್ಜಿ ಆಗಿರ್ಬೋದು, ಡಾರ್ಕ್ ಮ್ಯಾಟರ್ ಆಗಿರ್ಬೋದು, ಇವೆಲ್ಲವೂ ಸಹ ಇಷ್ಟು ಸರಳೀಕರಣ ಆಗಿಬಿಡ್ತಿದ್ವಲ್ಲ, ಅದನ್ನು ನಾವು ಮಾಡಲಿಲ್ಲ. ಈಗೂ ಕಾಲ ಮಿಂಚಿಲ್ಲ. ಈಗಾದರೂ ಸಹ ವಚನಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕು. ನಾವು ಬದುಕ್ತಾ ಇರುವುದೇ ವಿಜ್ಞಾನದ ಜಗತ್ತಿನೊಳಗಡೆ. ಸುಮಾರು 13,000 ವರ್ಷಗಳಿಂದ ಹೋಮೋಸೆಫಿಯನ್ಸ್ ಅನ್ನುವಂಥ ಮಾನವರು ಈ ಭೂಮಿ ಮೇಲಿದ್ದರು. ಭಾಳ ದೀರ್ಘ ಏನಿಲ್ಲ, ಭಾಳ ಸಮೀಪದ ಬರ್ತೀನಿ ನಾನು. ಆನಂತರ
12,000 ವರ್ಷಗಳಿಂದ ಕೃಷಿ ಮಾಡುವಂಥ ಪದ್ಧತಿ ಜಾರಿಗೆ ಬಂತು. 12,000 ವರ್ಷಗಳಿಂದ. ನಾನು 900 ವರ್ಷಗಳವರೆಗೂ ಇತಿಹಾಸ ಹೇಳ್ಕೊಂಡು ಬಂದು 900 ವರ್ಷಗಳ ನಂತರ ಏನಾಯ್ತು ಅನ್ನೋಲ್ಲ ತಮ್ಮೆಲ್ಲ ಗೊತ್ತಿದೆ. ಸುಮಾರು 5,000 ವರ್ಷಗಳಿಂದ ಮೊದಲ ರಾಜ್ಯ ಆಯಿತು. ಅಂದರೆ ಜನ ಆವಾಗ ಕಾಡಿನೊಳಗೆ ಇದ್ದರು. ಹಾಗೆ ಸುಮಾರು 2,500 ವರ್ಷಗಳಿಂದ ನಾಣ್ಯಗಳನ್ನು ಆವಿಷ್ಕಾರ ಮಾಡಿದರು. 2,000 ವರ್ಷಗಳಿಂದ ಚೀನಾದಲ್ಲಿ ಮೊದಲ ಒಂದು ಸಾಮ್ರಾಜ್ಯ ಪ್ರಾರಂಭವಾಯಿತು. ಹಾಗೆ 14,400 ವರ್ಷಗಳಿಂದ ಇಸ್ಲಾಂ ಧರ್ಮ ಬಂತು. ಸುಮಾರು 2,000-3,000 ವರ್ಷಗಳಿಂದ ಹಿಂದೂ ಧರ್ಮ ಇತ್ತು. ಹೀಗೆಲ್ಲ ನಾವು ನೋಡ್ಕೋತ ಬರ್ತೀವಿ. ಇಷ್ಟೆಲ್ಲ ಹಿಂದೂಗಳನ್ನು ನೋಡ್ಕೋತ ಬಂದಾಗ ಇವತ್ತಿನ ಮಾನವನು ಏನೇನು ಸಂಶೋಧನೆಗಳನ್ನು ಮಾಡಿದರು ಅಂತಂದರೆ, ನಾವು ಯಾರು, ಎಲ್ಲಿಂದ ಬಂದೀವಿ ಅನ್ನೋದಕ್ಕೆ ಸಂಶೋಧನೆಗಳನ್ನು ಮಾಡ್ತಾ ಹೋದರು. ನೋಡ್ತಾ ಹೋದಾಗ ಆಕಾಶ ಇಷ್ಟು ನಿಗೂಢ ಅದ ಇಲ್ಲಿದು. ಈ ಬ್ರಹ್ಮಾಂಡ ಅಂತ ನಾವು ಒಂದು ಕರಿತೀವಿ. ಈ ಬ್ರಹ್ಮಾಂಡದ ಗಾತ್ರ ಎಷ್ಟೈತೆ ಅಂದ್ರೆ ಅದರ ಒಂದು ತ್ರಿಜ್ಯನೇ 46.5 ಬಿಲಿಯನ್ ಲೈಟ್ ಇಯರ್ ಅಂತದೆ. ಅಂದ್ರೆ ಒಂದು ಬೆಳಕು ಒಂದು ವರ್ಷದವರೆಗೆ ಎಷ್ಟು ದೂರ ಹೋಗ್ತೈತಿ ಅದಕ್ಕೆ ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಇದು ಬಹಳ ವಿಶಾಲವಾದ ಬ್ರಹ್ಮಾಂಡ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ನಮ್ಮ ನಕ್ಷತ್ರಗಳು, ಗ್ರಹಗಳು ಅನಂತ ಅದಾವು. ನಮ್ಮ ಭೂಮಿ ಅನ್ನುವಂಥದ್ದು ನಮ್ಮ ಗ್ಯಾಲಾಕ್ಸಿ ಒಳಗಡೆ ಅತ್ಯಂತ ಚಿಕ್ಕ ಕಾಳು, ಒಂದು ಸಾಸಿವೆ ಕಾಳಿನ ಸಮ ನಮ್ಮ ಭೂಮಿ. ಎಲ್ಲಿ? ನಮ್ಮ ಮಿಲ್ಕಿ ವೇ ಅನ್ನುವಂಥ ಗ್ಯಾಲಾಕ್ಸಿ ಒಳಗೆ. ನಮ್ಮ ಸೌರಮಂಡಲನೇ ಅತಿ ಚಿಕ್ಕದು, ಅದರ ನಮ್ಮ ಭೂಮಿ ಅಂತೂ ಭಾಳ ಮಿನಿಮಮ್. ಇಂಥ ಸಣ್ಣ ಭೂಮಿ ಮೇಲೆ ಎಷ್ಟು ದೇಶದಳು ನನ್ನ ಗಡಿ, ನನ್ನ ರಾಜ್ಯ, ನನ್ನ ಮನೆ ಅಂತ ಬಡ್ದಾಡ್ತೀವಿ ನಾವು. ಇದ್ರ ಆಚೆ ವಿಚಾರ ಮಾಡೋಕ್ಕೆ ಹೋಗಲೇ ಇಲ್ಲ ನಾವು. ಬಟ್ ಶರಣರು ವಿಚಾರ ಮಾಡಿದರು. ಹೇಗೆ ಮಾಡಿದರು ಮುಂದೆ ಹೇಳ್ತೀನಿ ಅದನ್ನೆಲ್ಲ. ಇಷ್ಟು ಸೂಕ್ಷ್ಮವಾಗಿರುವಂಥ ಈ ಬ್ರಹ್ಮಾಂಡದೊಳಗೆ ನಾವು ಯಾಕೆ ಬಂದೀವಿ ಅರ್ಥ ಮಾಡ್ಕೋಬೇಕಲ್ಲ. ಇದನ್ನು ಅರ್ಥ ಮಾಡುವ ರೀತಿಯೊಳಗೆ ಸರಳ ಕನ್ನಡದಾಗ ವಚನ ಕೊಟ್ಟು ಹೋಗ್ಯಾರ. ನಾವು ಮತ್ತೆ ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ಐತಿ, ಅದನ್ನು ಒಂದು ಧರ್ಮದ ಗ್ರಂಥ ಅಂದ್ಕೊಂಡು ಅದನ್ನು ಒಂದು ಚೌಕಟ್ಟು ಹಾಕಕ್ಕೆ ಟ್ರೈ ಮಾಡಕತ್ತೀವಿ. ಚೌಕಟ್ಟು ಎಲ್ಲೇ ಮೀರಿ ಹೋಗಿದ್ದಾರೆ ಅವರು ವಚನಕಾರರು. ಎಲ್ಲವನ್ನು ದಾಟಿ ಈ ಬಯಲಿನ ಬಗ್ಗೆ ಮಾತಾಡ್ತಾರೆ, ಶೂನ್ಯದ ಬಗ್ಗೆ ಮಾತಾಡ್ತಾರೆ. ಇಷ್ಟು ನಕ್ಷತ್ರಗಳು ಅಂದಾಜು ಎಷ್ಟು ಅದಾವೆ ನಮ್ಮ ಕಣ್ಣಿಗೆ ಗೋಚರಿಸುವಂಥ ಈ ಬ್ರಹ್ಮಾಂಡನ ಎಷ್ಟು ದೊಡ್ಡದೈತಿ ಅಂದ್ರೆ ಅದು ಇಲ್ಲಿರುವಂಥ ನಕ್ಷತ್ರಗಳು 10⁻22ಲಿಂದ 10⁻200 ತನ. ಅಂದ್ರೆ 10 ಮುಂದೆ 22 ಪೂಜೆ ಕೊಟ್ಟರೆ ಎಷ್ಟು ಅಕ್ಕವು, ಅಲ್ಲಿಂದ 10 ಮುಂದೆ 200 ಪೂಜೆ ಕೊಟ್ಟರೆ ಎಷ್ಟು ಅಕ್ಕವು, ಅಷ್ಟು ನಕ್ಷತ್ರಗಳದಾವಂತ ಇಲ್ಲಿ. ಎಲ್ಲಿ ನಮ್ಗೆ ಗೋಚರಿಸುವಂಥದ್ದು. ಇನ್ನು ಮಲ್ಟಿ ಯೂನಿವರ್ಸ್ ಥಿಯರಿ ಅಂತ ಬರ್ತೈತಿ. ಇದನ್ನು ಆಚೆ ಇನ್ನೂ ಏನೋ ಗೊತ್ತಿಲ್ಲ. ಎಷ್ಟು ವಿಶಾಲ ಐತೆ ಗೊತ್ತಿಲ್ಲ. ನಮ್ಮ ಭೂಮಿ ಸೂರ್ಯನ ಸುತ್ತಬೇಕಾದ್ರೆ ಸೆಕೆಂಡಿಗೆ 30 ಕಿಲೋಮೀಟರ್, ಒಂದು ಸೆಕೆಂಡು ಕಣ್ಣು ತೆಗೆದ್ರೆ 30 ಕಿಲೋಮೀಟರ್ ಸ್ಪೀಡ್ ಹೋಗ್ತೈತಿ ಭೂಮಿ. ಒಂದು ನಿಮಿಷಕ್ಕೆ 1800 ಕಿಲೋಮೀಟ್ರ್ ಸುತ್ತತೈತಿ. ಅಷ್ಟು ಸ್ಪೀಡ್ನಾಗ ಹೊಂಟೈತಿ. ಅಷ್ಟು ಸ್ಪೀಡ್ ಹೋಗು ಭೂಮಿ ಮ್ಯಾಗ ನಾವು ಕುಂತೀವಿ. ಇದು ಎಲ್ಲಿಗೆ ಹೋಗ್ತೈತಿ ಅಂದ್ರೆ ಸೂರ್ಯನ ಸುತ್ತಾಕತೈತಿ ಇಂಥ ಭೂಮಿ. ಇದ್ರ ಬಗ್ಗೆನೂ ವಚನಗಳು ಅದಾವು. ವಚನಕಾರರು ಹೇಳ್ತಾರೆ. ದುರಂತ ಎಂತಂತಂದ್ರೆ ಸೌರ ವ್ಯೂಹ ವ್ಯವಸ್ಥೆಯನ್ನು ಬಿಟ್ಟು ಭೂ ಕೇಂದ್ರ ವ್ಯವಸ್ಥೆಯನ್ನು ನಂಬಿಕೊಂಡು ಬಂದಿದ್ದರು. 900ಕ್ಕಿಂತ ಸಮೀಪನೇ 900 ನಂತರನೂ ಭೂ ಕೇಂದ್ರ ವ್ಯವಸ್ಥೆ ಇತ್ತು. ಭೂಮಿನ ಕೇಂದ್ರ, ಭೂಮಿ ಸುತ್ತಲೂ ಎಲ್ಲ ಇವೆಲ್ಲ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವಂತ ತಿಳ್ಕೊಂಡಿದ್ರು. ಅದನ್ನೂ ನಂಬ್ಕೊಂಡು ಬಂದಿದ್ರು. ಬಟ್ ಶರಣರು ಅದನ್ನು ನಂಬಿಲ್ಲ. ಅದನ್ನು ಸ್ಪಷ್ಟ ಹೊಡೆದಾಕ್ಯಾರ. ಚಂದ್ರನ ಎಂಬುದು ಅದೊಂದು ಹಾಳು ಬೆಟ್ಟ ಅಂತ ಹೇಳ್ತಾರೆ ಅವರು. ಚಂದ್ರ ಹೆಡ್ಡ ಅಂತ ಹೇಳ್ತಾರೆ. ಪೌರಾಣಿಕವಾಗಿ ಬಂದಂಥ ಚಂದ್ರನ ಹೆಂಡ್ತಿನ ಯಾರು ತೊಗೊಂಡೋದ್ರು ಅದೆಲ್ಲ ವಿಡಂಬನೆ ಮಾಡ್ತಾರೆ ಶರಣರಿಗೆ ಗೊತ್ತಿತ್ತು ಚಂದ್ರ ಅನ್ನೋದು ಜಸ್ಟ್ ಭೂಮಿಗೆ ಒಂದು ಉಪಗ್ರಹ ಅದು ಅನ್ನುವಂಥದ್ದು. ಅಲ್ಲಿ ಯಾವುದೋ ದೈವತ್ವವನ್ನು ಅವ್ರು ಕೊಡಲಿಲ್ಲ. ಸೌರಮಂಡಲದ ಇವೆಲ್ಲವನ್ನು ಭಾಳ ಸ್ಪಷ್ಟವಾಗಿ ನೀವು ಚನ್ನಬಸವಣ್ಣವ್ರ ವಚನವನ್ನು ಓದ್ರಿ. ಚನ್ನಬಸವಣ್ಣವ್ರ ವಚನದಾಗ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಪ್ಪ ಅಂದ್ರೆ ಸೌರ ಕೇಂದ್ರ ವ್ಯವಸ್ಥೆ ಬಗ್ಗೆನೇ ಹೇಳ್ಕೊತ ಹೋಗ್ತಾರೆ ಅವರು. ಸುದೀರ್ಘವಾಗಿ ಹೇಳ್ತಾರೆ. ಚಂದ್ರನ ನಂತರ ಎಷ್ಟು ಡಿಸ್ಟೆನ್ಸ್ ಐತಿ, ಅದ್ರ ನಂತರ ಎಷ್ಟು ನಕ್ಷತ್ರಗಳದಾವು, ಆ ನಕ್ಷತ್ರಗಳ ನಂತರ ಏನೈತಿ, ಭಾಳ ಸುದೀರ್ಘ ವಚನ. ಆ ವಚನದಾಗ ಹೇಳ್ಕೊತ ಹೋಗ್ತಾರೆ ಅವರು. ಇಷ್ಟು ಡಿಸ್ಟೆನ್ಸ್ ಮೇಲೆ ಮಂಗಳ ಗ್ರಹ ಐತಿ, ಮಂಗಳ ಗ್ರಹದಿಂದ ಇಷ್ಟು ಡಿಸ್ಟೆನ್ಸ್ಗೆ ಹೋದ್ರಪ್ಪ ಶುಕ್ರ ಗ್ರಹ ಬರ್ತೈತಿ. ಆ ಇಷ್ಟು ಡಿಸ್ಟೆನ್ಸ್ ಆವಾಗಿನ ಮೆಜರ್ಮೆಂಟ್ ಆಗುವಂಥ ಸ್ಕೇಲ್ ಯಾವುದಪ್ಪ ಅಂತಂದ್ರೆ ಯೋಜನ ಅಂತಿತ್ತು. ಆ ಯೋಜನ ಅನ್ನುವಂಥದ್ದು 7 ಕಿಲೋಮೀಟ್ರ್ ಅಂತದೆ. ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಇವತ್ತು ವಿಜ್ಞಾನಿಗಳು ಏನು ಹೇಳ್ತಾರಲ್ಲ, ಚಂದ್ರ ನಮ್ಮಿಂದ ಎಷ್ಟು ದೂರದನ, ಸುಮಾರು 1.5 ಲಕ್ಷ ಕಿಲೋಮೀಟ್ರ್, ಅಷ್ಟು ಡಿಸ್ಟೆನ್ಸ್ಗೆ ಮ್ಯಾಚ್ ಆಕೈತೆ. ಅದು ಹೆಂಗೆ ಹೇಳಿದ್ರು ಅವರು? ಇದೆಲ್ಲ ವಿಚಾರ ಮಾಡುವಂಥದ್ದು ಅಲ್ಲ. ಇದನ್ನು ಯಾಕೆ ನಾವು ಜಗತ್ತಿಗೆ ಬೇರೆ ದೇಶದವ್ರಿಗೆ ತಿಳಿಸ್ಲಿಲ್ಲ? ಬರೇ ವಚನಗಳು ಅಂದ ತಕ್ಷಣ ನಾವು 4-5 ಶರಣರ ಹೆಸರು ಹೇಳೋದು, ಅವ್ರ ವಚನ ಹೇಳೋದು, ಅದನ್ನೇ ಮಾಡೋದು.
ವಚನದೊಳಗೆ ನಾವು ವಿಮರ್ಶೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಡೀಪ್ ಇಳಿತಾನೇ ಇಲ್ಲ. ವಚನದಾಗ ಹೇಳ್ತಾರೆ ಅವರು, ನಾ ಅಂಥ ಬೆಳಕು ಕಂಡೆ, ಇಂಥ ಬೆಳಕು ಕಂಡೆ, ಕಾಣಬಾರದ ಬೆಳಕು, ಏನು ಅಪರಿಮಿತ ಕತ್ತಲೊಳಗೆ ವಿಪರೀತದ ಬೆಳಕು, ಇದೇನು ಚೋದ್ಯವೋ. ಏನು ಬೆಳಕು ಕಂಡರ ಅವರು? ನಾವು ಕಂಡಿವಿ ಆ ಬೆಳಕು? ಯಾಕೆ ಕಂಡಿಲ್ಲ? ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡ್ತೀವಲ್ಲ, ಆ ಇಷ್ಟಲಿಂಗದಾಗ ಕಂಡಿದ್ದ ಹೇಳ್ಯಾರ ಅವರು. ನಮಗೆ ಯಾಕೆ ಆಗ್ತಾಯಿಲ್ಲ? ಇಷ್ಟು ನಾವು ಲಿಂಗಾಯತರು ಅಭಿಮಾನ ಶೂನ್ಯರಾದೇವ? ಯಾಕೆ ನಮಗೆ ಆಗ್ತಾಯಿಲ್ಲ? ಶರಣರಿಗೆ ಅಷ್ಟ ಯಾಕೆ ಆಗೈತೆ ಅದು? ಅಂದ್ರೆ ನಾವು ಮಾಡುವಂಥ ಇಷ್ಟಲಿಂಗದ ತಪ್ಪ, ನಾವು ಮಾಡುವಂಥ ಇಷ್ಟಲಿಂಗದ ಕ್ರಮ ತಪ್ಪ? ಇದನ್ನೆಲ್ಲ ಚಿಂತನೆಗೆ ಈಡೇ ಮಾಡಬೇಕಲ್ಲ. ನಮ್ಮ ಲಿಂಗಾಯತ ಹುಟ್ಕೊಂಡಿರೋದೇ ಪ್ರಶ್ನೆ ಮಾಡೋದ್ರ ಮೂಲಕವಾಗಿ. ಅನುಭವ ಮಂಟಪದಾಗ ಕೂತ್ಕೊಂಡು ಪಾಂಡಿತ್ಯ ಪ್ರದರ್ಶನ ಮಾಡಿಲ್ಲ ಅವರು. ಅಲ್ಲಿ ಪ್ರಶ್ನೆಗಳು ಮಾಡ್ತಾಯಿದ್ರು, ಆ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಾಯಿದ್ರು. ಯಾಕಂತ ಪ್ರಶ್ನೆ ಮಾಡ್ತಿದ್ರು. ಅಲ್ಲಿ ತನಕ ಪ್ರಶ್ನೆ ಮಾಡೋ ಹಕ್ಕ ಇದ್ದಿದ್ದಿಲ್ಲ ಜನಸಾಮಾನ್ಯರಿಗೆ. ಒಪ್ಕೋಬೇಕಾದ್ರೆ ಒಪ್ಕೋಬೇಕು, ಹೇಳಿದ್ದು ಫೈನಲ್ ಹಾಕಿದ್ದು. ಕಸ ಗುಡಿಸೋಂಥವ್ರು ಸಹ ಬಂದ ಚರ್ಚೆ ಒಳಗೆ ಪಾಲ್ಗೊಂಡು ತಮ್ಮ ಅನುಭವ ಹೇಳ್ತಾರೆ ಅಂತಂದ್ರೆ ಪ್ರಶ್ನೆಗಳ ಮೂಲಕವಾಗಿ ಯಾವುದು ಹೊರ ಹೊಮ್ಮುತ್ತೆ ಅದೇ ವಿಜ್ಞಾನ. ಪ್ರಶ್ನೆಗಳ ಮೂಲಕವಾಗಿ ವಚನಗಳು ಹೊಂಟವಂದ್ರೆ ವಚನವೇ ವಿಜ್ಞಾನ. ತಲೆ ಮೇಲೆ ತಲೆ ಉಂಟೆ ಅಂತ ಪ್ರಶ್ನೆ ಮಾಡ್ತಾರೆ. ಶಿವನ ಮ್ಯಾಗ ಗಂಗಾ ಕುಂತ ಅಂತ ಅದು ಎಲ್ಲಿ ಸಾಧ್ಯಪ್ಪ ಅಂತ ಪ್ರಶ್ನೆ ಮಾಡ್ಯಾರ ಅವರು. ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಪ್ರಶ್ನೆ ಮಾಡ್ಯಾರ. ಇವೆಲ್ಲ ವಚನಗಳು ವಿಜ್ಞಾನ ಅಲ್ಲವ ಇವು? ಇಷ್ಟು ಪ್ರಶ್ನೆ ಮಾಡಿ ಸತ್ಯವನ್ನು ಸಂಶೋಧಿಸಿ ಹುಟ್ಕೊಂಡಿರುವಂಥ ವಚನ ವಿಜ್ಞಾನ ಯುಗದೊಳಗೆ ಯಾಕೆ ಡಿಮ್ ಆಯಿತು? ಇದು ಚಿಂತನೆ ಮಾಡುವಂಥದ್ದು. ಇದ್ರ ಬಗ್ಗೆನ ನಾವು ಚಿಂತನೆ ಮಾಡಬೇಕು. ಏನದು, ಎಲ್ಲಿ ಎಡವಿದೆವು ನಾವು? ಯಾಕೆ ನಮ್ಮದು ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಹೇಳಬೇಕಾದಂತಹ ಒಂದು ವಿಚಾರಗಳನ್ನು ನಾವು ಯಾಕೆ ಸಂಕುಚಿತಗೊಳಿಸಿದ್ದೀವಿ? ಏನು ನಮಗೆ ವಿಜ್ಞಾನ ಗೊತ್ತಿಲ್ಲ? ಎಷ್ಟು ಮಂದಿ ಲಿಂಗಾಯತರು, ಲಿಂಗಾಯತದ ಮಠದೊಳಗನೆ ಮೆಡಿಕಲ್ ಕಾಲೇಜ್ ಅದಾವೆ. ಕರ್ಣ ಹಾಸಿಗೆಯನ್ನು ಹಚ್ಚಬೇಕಲ್ಲಿ ಮೆಡಿಕಲ್ ಕಾಲೇಜ್ನಾಗ. ಚನ್ನಬಸವಣ್ಣ ಕರ್ಣ ಹಾಸಿಗೆ ಇಡೀ ಫಿಸಿಯಾಲಜಿ ಬಗ್ಗೆನೇ ಮಾತಾಡ್ತೈತಿ. ಅದ್ರ ಬಗ್ಗೆ ನಾವು ಏನೂ ಮಾತಾಡೋದಿಲ್ಲ. ಸೃಷ್ಟಿಯ ವಚನ ಅಕ್ಕನದು ಇಡೀ ಸೃಷ್ಟಿ ಖಗೋಳ ವಿಜ್ಞಾನ ಬಗ್ಗೆನೇ ಹೇಳ್ತೈತಿ. ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಾ ಇಲ್ಲ. ನಮ್ಮ ವಿಚಾರಗಳೇ ಬೇರೆ ದಿಕ್ಕಿಗೆ ಹೊಂಟ್ಬಿಟ್ಟಾವು, ಜಗತ್ತೇ ಬೇರೆ ದಿಕ್ಕಿಗೆ ಹೊಂಟ್ಬಿಟ್ಟೈತಿ. ಹೀಗಾಗಿ ಜಗತ್ತಿಗೆ ವೈಜ್ಞಾನಿಕವಾದಂಥ ಬೆಳವಣಿಗೆಗಳಿಗೆ ಶರಣರ ಕೊಡುಗೆನೇ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆ ಬರಾಕತ್ತೈತಿ. ಅದು ಹೋಗಲಾಡಿಸ್ಬೇಕಾದ್ರೆ ನಾವು ವಚನಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ. ಇದಿಷ್ಟು ಪೀಠಿಕೆಯಾಗಿ ನಾನು ಹೇಳಿದೆ. ಯಾಕೆ ವಚನಗಳನ್ನು ವೈಜ್ಞಾನಿಕವಾಗಿ ನೋಡಬೇಕು ಅಂಥದ್ದು ಏನೈತಿ ವಚನದೊಳಗೆ? ಈಗ ರಿಯಲ್ ಆಗಿ ನಾನು ಬರ್ತೀನಿ ಯಾಕೆ ವಚನಗಳು ವೈಜ್ಞಾನಿಕವಾಗಿ ಅದಾವು ಅನ್ನೋದಕ್ಕೆ. ನೋಡಿದ್ರಿ, ನಾವು ಯಾವುದೇ ಒಂದು ಘನ ವಸ್ತುವನ್ನು ನೋಡಿದ್ರೆ, ಫಸ್ಟ್ ಆಫ್ ಆಲ್ ನಾನು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟು ಕ್ವಾಂಟಮ್ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ವಚನಗಳು ಏನದಾವು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಯಾವುದೇ ಘನ ವಸ್ತು ಅನ್ನುವಂಥದ್ದು ಘನ ಇಲ್ಲ ಅನ್ನೋದು ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ನಾಗ ಹೇಳ್ತೀವಿ. ಏನದ, ಈ ಭೂಮಿ ಮೇಲಿರುವಂಥ, ಭೂಮಿ ಅಂತಲ್ಲ ಇಡೀ ಬ್ರಹ್ಮಾಂಡವೇ ಉಂಟಾಗಿರುವುದು ಎಲ್ಲ ಮೂಲಭೂತ ಕಣಗಳಿಂದ. ಮೂಲಭೂತ ಕಣಗಳು ಅಂದರೆ, ಕಣಗಳು ಎದರಿಂದ ಆಗ್ಯಾವ ಅಂದರೆ ಆಟಮ್ಸ್ಗಳಂತ ನಾವು ಕರಿತೀವಿ. ಎದರಿಂದ ಆಗ್ಯಾವ ಅಂತಂದ್ರೆ ಅದನ್ನು ಒಡಿಬಹುದು. ಡಾಲ್ಟನ್ ಬರುವವರೆಗೂ ಕಣಗಳನ್ನು ಒಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಕಣಗಳನ್ನು ವಿಭಾಗಿಸ್ಬೋದು ಅಂತ ತೋರಿಸಿದ್ರು. ಕಣ ಅಂದರೆ ಸೂಕ್ಷ್ಮಾಣು ಕಣ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂದರೆ, ಈಗ ಎಲ್ಲರೂ ಮನೆಯೊಳಗೆ RCC ಮನೆ ಆಗ್ಯಾವು. ಅವಾಗೆಲ್ಲ ಜಂತಿ ಮನೆ ಇರ್ತಿದ್ದು, ಬೆಳಕಿಂಡಿ ಅಂತ ಇರ್ತಿತ್ತು. ಆ ಬೆಳಕಿಂಡಿಯಿಂದ ಬೆಳಕು ಬರ್ತಾಯಿತ್ತು. ಆ ಬೆಳಕಿನಾಗ ಧೂಳು ಕಾಣ್ತಿತ್ತು ನೋಡ್ರಿ. ಎಷ್ಟು ಜನ ಅದ್ರದ್ದು ನೋಡಿದ್ರಿ? ಅದ್ರೊಳಗೆ ಧೂಳ ಕೈ ಹಿಡಿದ್ರೆ ಕಾಣ್ತಿದ್ದಿಲ್ಲ, ಬಟ್ ಆ ಬೆಳಕಿಂಡಿಯಾಗ ಕಾಣ್ತಿತ್ತು, ಆ ಬಿಸಿಲಿನಾಗ ಕಾಣ್ತಿತ್ತು. ಅದು ಕಣ, ಬರಿಗಣ್ಣಿ ಕಾಣಲ್ಲ ಅದು. ಆ ಕಣವನ್ನು ಒಡೆಯೋದು ಸಾಧ್ಯ ಅಂತ ವಿಜ್ಞಾನ ಕಂಡುಹಿಡಿತು. ಅಂಥ ಸೂಕ್ಷ್ಮ ಕಣಗಳಿಂದ, ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ, ನಿಮಗೆ ತಿಳಿವಂಗನ ಹೇಳಬೇಕಂದ್ರೆ, ಒಂದು ಕಲ್ಲು ಐತೆ ಅಂತ ತಿಳ್ಕೊಳ್ರಿ. ಆ ಕಲ್ಲನ್ನು ಪುಡಿ ಮಾಡಿದ್ರೆ ಏನಾಕೈತಿ? ಕಂಕರ ಅಂತ ಆಗ್ತೈತಿ, ಕಡಿ ಅಂತೀವಿ ನಾವು. ಇನ್ನೂ ಸಣ್ಣದಾಗಿ ಪುಡಿ ಮಾಡಿದ್ರೆ ಏನಾಕೈತಿ? ಮಣ್ಣು ಆಕೈತಿ. ಇನ್ನೂ ಸಣ್ಣದಾಗಿ ಪುಡಿ ಮಾಡಿದ್ರೆ ಏನಾಕೈತಿ? ಧೂಳು ಆಕೈತಿ. ಧೂಳಿನ ನಂತರ ಏನಾಕೈತಿ? ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಆದರೂ ಇನ್ನೂ ಘನ ರೂಪದಾಗ ಇರ್ತೈತೆ ಅದು. ಆ ಧೂಳದ ಕಣಗಳನ್ನು ಒಡೆದ್ರೆ ಏನಾಕದಪ್ಪ ಅಂದ್ರೆ ಅಣುಗಳಾಗ್ತವೆ. ಅಣುಗಳನ್ನು ಒಡೆಯೋದಕ್ಕಾಗೋದಿಲ್ಲ ಅಂದ್ರಲ್ಲ, ಅಣುಗಳನ್ನು ಒಡೆದ್ರು 19ನೇ ಶತಮಾನದ ಪ್ರಾರಂಭದಲ್ಲಿ. ಅಣುಗಳನ್ನು ಒಡೆದಾಗ ಏನಾಯಿತು? ಒಳಗಡೆ ನ್ಯೂಕ್ಲಿಯಸ್ ಅಂತಿದ್ದು, ಸುತ್ತಲೂ ಪ್ರೋಟಾನ್ ನ್ಯೂಟ್ರಾನ್ ಅಂತ ಸುತ್ತಾ ಇದ್ದು. ಅಲ್ಲಿ ತನಕ ಅಷ್ಟೇ ಸ್ಟಾಪ್ ಆಗಿತ್ತು. ಯಾವುದು? ಭೌತ ವಿಜ್ಞಾನ. ಭೌತ ವಿಜ್ಞಾನ ಅಲ್ಲಿ ತನಕ ಹೇಳ್ತು, ಜನರಲ್ ಫಿಸಿಕ್ಸ್. ಇದರ ಆಚೆ ಏನೂ ಇಲ್ಲ ಅಂತ ಹೇಳಿತ್ತು. ಆದರೆ ಇತ್ತೀಚೆಗೆ ಬಂತು ನೋಡ್ರಿ, 20ನೇ ಶತಮಾನದಾಗ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಅಣುಗಳನ್ನು ಒಡೆದಾಗ ಪ್ರೋಟಾನ್ ನ್ಯೂಟ್ರಾನ್ ಹೊಡಿಬಹುದು.
ಅದರ ಒಡೆದಾಗ ಏನದಪ್ಪ ಅಂದರೆ ನ್ಯೂಟ್ರಿನೋ ಅಂತ ಬರ್ತೈತೆ. ನ್ಯೂಟ್ರಿನೋ ಅನ್ನುವಂಥ ಅಣು ಎಷ್ಟು ಸೂಕ್ಷ್ಮ ಐತಪ್ಪ ಅಂದರೆ ಅದು ಎನರ್ಜಿ ಪಾರ್ಟಿಕಲ್ಲು, ಅದು ಬೇಸ್ ಪಾರ್ಟಿಕಲ್ ಅಂತ ಕರೀತಾರೆ. ಇವೇನು ನೀವು ಕುಂತೀವಲ್ಲ, ನಾವು ನೀವು ಎಲ್ಲ ಕಲ್ಲು ಮಣ್ಣು ಕಿಡಿ ಎಲ್ಲವೂ ಸಹ ಆಗಿರೋದು ಅಣುಗಳಿಂದ. ಆ ನ್ಯೂಟ್ರಿನೋ ಒಡೆದು ನೋಡಿದರೆ ಇತ್ತೀಚೆಗೆ ಒಳಗೆ ಎಲ್ಲೇನೂ ಇಲ್ಲ, ಖಾಲಿ 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 99.9999% ಖಾಲಿನೇ ಐತಿ. ಅಂದ್ರೆ ನ್ಯೂಟ್ರಿನೋ ಖಾಲಿನೇ ಐತಪ್ಪ ಅಂದಮೇಲೆ ಅಣುಗಳೂ ಖಾಲಿನದಾವು. ಇಲ್ಲಿ ನನಗೆ ಕಣ್ಣಿಗೆ ಈ ಸದೊಂದು ಏನೋ ಟೇಬಲ್ ಹಿಡಿದ್ನಿ ಅಂತಂದ್ರೆ ಆ ಟೇಬಲ್ ಘನ ಅಂತ ನನ್ನ ಸ್ಪರ್ಶಕ್ಕೆ ಅನುಭವ ಬರ್ತೈತಿ. ಸೂಕ್ಷ್ಮವಾಗಿ ನೋಡಿದಾಗ ಒಳಗೆ ಖಾಲಿ ಐತಿ, ಕಾಣಿಸುತ್ತೆ ಬಟ್ ಖಾಲಿ ಅದ. ಆ ಖಾಲಿ ಸ್ಪೇಸಿಗೆ ಅನುಭವಕ್ಕೆ ತಂದುಕೊಂಡು ವಚನಕಾರರು ಹೇಳ್ತಾರೆ, ಅದೇ ಬಯಲು. ಕಾಣಬಾರದ ಬಯಲು, ಆಡಬಾರದ ಬಯಲು, ಒಡಲಿಲ್ಲದ ಬಯಲು, ಏನು ಶಬ್ದಗಳರವು. ಇದನ್ನು ನಾವು ಕ್ವಾಂಟಮ್ ಫಿಸಿಕ್ಸ್ ಇವತ್ತೇನು ವಿಜ್ಞಾನಿಗಳು ಅದ್ರ ಪರಿಚಯ ಮಾಡಬೇಕು. ಇದನ್ನು ಶರಣರು ಹೇಳಿದ್ದು ಅದೇ ಬಯಲಿನ ಬಗ್ಗೆನೇ ಹೇಳಿರೋದು. ಇವತ್ತು ಅದಕ್ಕೆ ಅವರು ಸ್ಪೇಸ್ ಅಂತ ಹೇಳ್ತಾರೆ. ಸ್ಪೇಸ್ ಅಂತಂದ್ರೆ ಬಯಲು, ಖಾಲಿ ಬಯಲಲ್ಲ. ಆ ಸ್ಪೇಸ್ನೊಳಗೆ ಒಂದು ಎನರ್ಜಿ ಐತೆ ಅಂತಲೂ ಹೇಳ್ತಾರೆ. ಆ ಎನರ್ಜಿಲಿಂದನೇ ಎಲ್ಲ ವಸ್ತುಗಳು ಸ್ಥಿರ ಸ್ಥಿತಿಗಿದಾವು. ಆ ಎನರ್ಜಿ ಯಾವುದು ಅನ್ನೋದು ವಿಜ್ಞಾನಿಗಳಿಗೆ ಇವತ್ತು ಗೊತ್ತಾಗಿಲ್ಲ. ಆ ಎನರ್ಜಿ ಯಾವುದು ಅನ್ನೋದಕ್ಕೆ ಐನ್ಸ್ಟೀನ್ ಏನು ಹೇಳ್ದ, E=mc² ಅಂತ ಹೇಳಿದರು. ಎನರ್ಜಿ ಮಾಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಮಾಸನ್ನು ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬೋದು. ಇದು ಮಾಸ್, ಇದು ದ್ರವ್ಯ, ಇದರೊಳಗಿರುವಂಥ ಚೇತನ ಎನರ್ಜಿ. ಅದನ್ನೇ ವಚನಕಾರರು ಎಷ್ಟು ಸ್ಪಷ್ಟ ವಚನದಾಗ ಹೇಳ್ತಾರೆ ನೋಡ್ರಿ. ಬಯಲು ರೂಪ ಮಾಡಬಲ್ಲಾತನೇ ಶರಣರು. ಬಸವಣ್ಣವ್ರು ಹೇಳ್ತಾರೆ, ಆ ರೂಪ ಬಯಲು ಮಾಡಬಲ್ಲಾತನೇ ಲಿಂಗಾನುಭವಿ. ನೋಡಾಕ ಇದು ಘನರೂಪದ ಕಾಣ್ತೈತಿ. ನೀವು ಇಷ್ಟಲಿಂಗ ಕೈಯಾಗ ಘನರೂಪ ಕಾಣಿಸ್ತದೆ. ಇಷ್ಟಲಿಂಗದ ಮೂಲಕವಾಗಿ ಅದರ ಆಚೆ ಇರುವಂಥ ಶಕ್ತಿಯ ಅರಿವು ಬರಾಕತ್ತ ಮೇಲೆ ಅದು ಮಾಯ ಆಗ್ತದೆ, ಅದು ಬಯಲಾಗ್ತದೆ. ಅದನ್ನೇ ವಚನದಾಗ ಕೊಟ್ಟಿರೋದು. ಆ ಕಾರಣಕ್ಕಾಗಿ ಇಷ್ಟಲಿಂಗ ಅನ್ನುವಂಥದ್ದು ಇಷ್ಟು ಸೈಂಟಿಫಿಕ್ ಆಗಿರುವಂಥ ಒಂದು ತತ್ವ ಅದಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ವೈಜ್ಞಾನಿಕ ಚಿಂತನೆ ಇದ್ದರೆ ಮಾತ್ರ ಅರ್ಥ ಆಗ್ತೈತಿ. ವೈಜ್ಞಾನಿಕ ಚಿಂತನೆ ಇಲ್ಲದೇ ನಾವು ಭಕ್ತಿಯಿಂದ ಮಾತ್ರ ಅದನ್ನು ಪೂಜಿಸಕ್ಕೆ ಹೋದಾಗ ಕೇವಲ ಅದು ಲಿಂಗ ಸ್ವರೂಪದಾಗನೇ ಕಾಣಿಸ್ತದೆ. ಅದರ ಆಚೆ ಇರುವಂಥ ಎನರ್ಜಿ ಫಾರ್ಮ್ನಾಗ ಹೋಗೋಕ್ಕಾಗಲ್ಲ. ಐನ್ಸ್ಟೀನ್ ಏನು ಹೇಳ್ದ, E=mc² ಅಂತ ಹೇಳ್ದ. ಆ ಈಗೆ ನಮ್ಮ ಭಾರತೀಯರು ಏನು ಕೊಟ್ಟರು, ಈಶ್ವರ ಅಂದರು. ಈಶ್ವರ ನೋಡ್ರಿ ಎಷ್ಟು ಸಾಮ್ಯತೆ ಅದ. ಫಿಲಾಸಫಿ ಹೀಗಿದಲ್ಲ, E=mc² ಅಂತ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಈಶ್ವರ ಅಂದರು. ಆ ಈಶ್ವರನ್ನ ನಮ್ಮ ಶರಣರು ಶಿವ ಅಂತಂದರು. ಇಲ್ಲಿ ಹೇಳ್ತೀನಿ ನೋಡಿ, ವಚನ ಹೇಳ, ಬಯಲ ರೂಪ ಮಾಡಬಲ್ಲಾತನೇ ಶರಣನು, ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ. ಬಯಲ ರೂಪ ಮಾಡಲರಿಯದಿದ್ದರೆ ಎಂಥ ಶರಣನೆಂಬೆ. ನೋಡ್ರಿ, ಬಯಲನ್ನು ರೂಪ ಮಾಡಬೇಕು, ರೂಪನ್ನು ಬಯಲು ಮಾಡಬೇಕು. ಆ ರೂಪ ಬಯಲು ಮಾಡಲದಿದ್ದರೆ ಎಂತು ಲಿಂಗಾನುಭಾವಿ ಎಂಬೆ. ಈ ಉಭಯ ಒಂದಾದಡೆ ನಿಮ್ಮಲ್ಲಿ ತೆರವುಂಟೆ ಕೂಡಲ ಸಂಗಮ ದೇವ. ಬಸವಣ್ಣರು ಕೊಟ್ಟಿರುವಂಥ ಕ್ವಾಂಟಮ್ ಫಿಸಿಕ್ಸಿಗೆ ವಚನ ಇದು. ಇದನ್ನು ನಾವು ಕೇವಲ ಇಷ್ಟಲಿಂಗಕ್ಕೆ ಇರುವಂಥ ವಚನ ಅಂದುಕೊಂಡೇ ಕುಂತೀವಿ. ಅವತ್ತಿನ ಅನುಭವ ಮಂಟಪದ ಮೇಲೆ ಈ ಕ್ವಾಂಟಮ್ ಫಿಸಿಕ್ಸ್ ಅಂತ ಈಗ ಅಂತೀವಿ ನಾವು. ಆವಾಗ ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಚರ್ಚೆಗಳು ನಡೆದವು. ಅಲ್ಲಿರುವಂಥ ಎಲ್ಲ ಶರಣರಿಗೂ ಆ ಅನುಭವ ಬಂದಿತ್ತು. ಆ ಅನುಭವ ಬಂದದ್ದನ್ನು ಅವರವ್ರದ್ದೇ ಆದಂಥ ವಚನದೊಳಗೆ ಅದನ್ನು ಹೇಳ್ಕೊತಾ ಬಂದರು ಅವರು. ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ, ಆಕಾಶ ಪಾಷಾಣ ಮಾಡಬಲ್ಲಾತನೇ ಯೋಗಿ. ಯಾಕಂದರೆ ಅವರು ಶಿವಯೋಗಿ, ಶಿವಯೋಗದ ಮೂಲಕ ಬಂದಂಥವರು. ಅವ್ರ ಭಾಷೆ ಒಳಗೆ ಅವ್ರು ಹೇಳ್ತಾರೆ, ಆಕಾಶ ಪಾಷಾಣ ಮಾಡಬಲ್ಲಾತನೇ ಯೋಗಿ. ಆಕಾಶ ಅಂದರೆ ಬಯಲು, ಅದನ್ನು ಪಾಷಾಣ ಅಂದ್ರೆ ಕಲ್ಲು, ಅದನ್ನು ಮಾಡಿದ್ರಪ್ಪ ಅಂದ್ರೆ ಅವ ಯೋಗಿ ಅಂತ. ಮುಂದೆ ಹೇಳ್ತಾರೆ ಅವರು, ಪಾಷಾಣ ಆಕಾಶ ಮಾಡಬಲ್ಲಾತವನೇ ಯೋಗಿ. ಸೇಮ್ ಬಸವಣ್ಣ ಹೇಳಿದ್ದನು ವಿಚಾರನ ಅವರ ವಿಚಾರದಾಗ ಸಾಮ್ಯತೆ ಐತಿ. ಆಕಾಶದಲ್ಲಿಯ ಬಯಲು ಪಾಷಾಣದಲ್ಲಿಹುದು. ಈ ಒಂದು ಸಾಲಿಗೆ ಇಷ್ಟೊತ್ತನ್ನು ನಾ ಕೊಟ್ಟಂಥ ವಿವರಣೆ. ಆಕಾಶದಲ್ಲಿಯ ಬಯಲು ಪಾಷಾಣದಲ್ಲಿಹುದು. ಕಲ್ಲಿನೊಳಗಡೆ ಏನು ಬಯಲೈತಿ ಅದು ಆಕಾಶದಾಗಿರೋ ಬಯಲೇ ಅಂತ ಹೇಳ್ಯಾರ. ಇನ್ನು ಏನು ಹೇಳ್ಬೇಕು ಹೇಳ್ರಿ, ಕ್ವಾಂಟಮ್ ಫಿಸಿಕ್ಸ್ನಾಗ ಇವತ್ತೇನು ರಿಸರ್ಚ್ ಮಾಡಿ ಕೊಡ್ತಾರಲ್ಲ ಅದೇ ಲೈನನ್ನು ಇವತ್ತಿನ ಒಂದು ಸಾಲಿನಾಗ ನಮ್ಮ ಸಿದ್ದರಾಮೇಶ್ವರ ಹೇಳ್ತಾರೆ. ಕಲ್ಲಿನೊಳಗೆ ಬಯಲೈತೆ ಅಂದ್ರೆ ಹೇಗೆ ಅಂತ ನಾವು ಇಷ್ಟೊತ್ತನ ಗಾಬರಿ ಆಗಿದ್ದೀವಿ. 900 ವರ್ಷ ತನಕ ಈ ವಚನ ಹಿಂಗೆ ಬಿದ್ದಿತ್ತು. ಇವತ್ತು ವಿಜ್ಞಾನಿಗಳು ಅದನ್ನು ಹೇಳಿದಾಗ ಹೌದಲ್ಲ ಅಂತಂದ್ವಿ.
ಪಾಷಾಣದಾಗ ಬಯಲೈತೆ ಅಂತ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ಯಾರ. ಮುಂದುವರೆದು ಹೇಳ್ತಾರೆ, ಏಕೀಭಂಗವಾಗಬಲ್ಲ ಆತನೇ ಶಿವಯೋಗಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಆತನೇ ನೋಡ. ಅವ್ರೇನು ಎನರ್ಜಿ ಅಂತ ಹೇಳಿದ್ರಲ್ಲ, ಆ ಬೈಲ್ನಾಗ ಒಂದು ಶಕ್ತಿ ಐತೆ ಅಂತ ಹೇಳಿದ್ರಲ್ಲ, ಇಲ್ಲಿ ಹೇಳ್ತಾರೆ ಅವರು, ಆತನೇ ಕಪಿಲಸಿದ್ಧ ಮಲ್ಲಿಕಾರ್ಜುನ ಆತನೇ ನೋಡ. ಆ ಬೈಲಿನೊಳಗೆ ಏನು ಎನರ್ಜಿ ಅಂತ ಹೇಳ್ತೀವಲ್ಲ, ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು, ಅದನ್ನೇ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇಷ್ಟು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ವಚನಗಳನ್ನು ಬರೆದಾರಲ್ಲ, ಬಟ್ ನಮಗದ್ರ ವೈಜ್ಞಾನಿಕ ಹಿನ್ನೆಲೆಯಿಂದ ನೋಡಿದಾಗ ಮಾತ್ರ ಅರ್ಥ ಆಗ್ತಾವೆ. ಇದು ಶಾಂಪಲ್ ಹೇಳ್ತಾ ಇದ್ದೆ ನಾನು. ತೋಂಟದ ಸಿದ್ಧಲಿಂಗಿ ಶಿವಯೋಗಿಗಳು 18ನೇ ಶತಮಾನ ತನಕನೂ ಬಂದೈತ್ರಿ ಈ ಪರಂಪರೆ. ಯಾವುದು ಈ ಬಯಲಿನ ಬಗ್ಗೆ ಚರ್ಚೆ ಮಾಡಿರುವಂಥದ್ದು, ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಚರ್ಚೆ ಮಾಡಿರುವಂಥದ್ದು ಕೇವಲ 12ನೇ ಶತಮಾನದಾಗ ಆಗೈತೆ ಅಂತಲ್ಲ, ಇದು ಶಿವಯೋಗದೊಳಗೆ ಆಗುವಂಥ ಅನುಭವ. ಇದು ಆ ಅನುಭವದ ಮೇಲೆ ರಚನೆ ಆಗ್ತದೆ ಇಂಥ ವಚನಗಳು. ಅವ್ರು ಹೇಳ್ತಾರೆ ಶಿವಯೋಗಿಗಳು, ತೋಂಟ ಸಿದ್ಧಲಿಂಗ ಶಿವಯೋಗಿಗಳು, ಒಳಗೆ ನೋಡಿದರೆ ಒಳಗೆ ಬಯಲು. ಎಷ್ಟು ಸ್ಪಷ್ಟ ಅದ ನೋಡಿ, ಶಬ್ದಗಳನ್ನು ಅರ್ಥ ಮಾಡ್ಕೊಳ್ರಿ. ಹೊರಗೆ ನೋಡಿದರೆ ಹೊರಗೆ ಬಯಲು ನೋಡ. ನೆನೆದಿಹನೆಂದರೆ ಮನ ಬಯಲು, ನೆನೆಸಿಕೊಂಡನೆಂದರೆ ನೀನಿಲ್ಲವಾಗಿ ನಾನೂ ಬಯಲು ನೀನೂ ಬಯಲು ನೋಡ. ಭಾವಿಸಿಕೊಂಬ ವಸ್ತುವಿಲ್ಲವಾಗಿ ಭಾವ ಬಯಲೆಂದನು ನೋಡ. ಮರಹು ನಷ್ಟವಾಯಿತಾಗಿ ಅರಿವು ಶೂನ್ಯವಾಯಿತು ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಅನ್ನೋದು ಬಯಲು. ಯಾಕಂದರೆ ಸುಮಾರು 120 ಟ್ರಿಲಿಯನ್ ಸೆಲ್ಸ್ಲಿಂದ ನಾವು ಆಗಿವ್ರಿ. ನಮ್ಮ ಬಾಡಿ ಒಳಗಡೆ 120 ಟ್ರಿಲಿಯನ್ ಸೆಲ್ಸ್ಗಳದಾವೆ. ಸೆಲ್ಸ್ ಅಂದರೆ ನಿಮ್ಗೆ ನಮ್ಮದು ಅಣುಗಳು ಅಂತಂದಾಗ ಅವು ವಸ್ತುವಿನಾಗ ಅದಾವು. ಸೆಲ್ಸ್ ಅಂದರೆ ನಮ್ಮ ಬಾಡಿ ಒಳಗೆ ಅದಾವ ಅಂದ್ಕೊಂಬಿಟ್ರಿ ಸಾಕಷ್ಟೇ. ಪ್ರತಿಯೊಂದು ಸೆಲ್ಸ್ನೊಳಗಡೆನೂ ನ್ಯೂರಾನ್ಸ್ ಅಂತ ಬರ್ತದೆ. ಆ ಈ ನ್ಯೂರಾನ್ಸ್ಗಳು ಒಂದಕ್ಕೊಂದು ಕನೆಕ್ಟೆಡ್ ಅದಾವೆ. ಹೇಗೆ ಕನೆಕ್ಟ್ ಅದಾವು ಅಂತಂದರೆ, ಇಲ್ಲಿ ಯಾವುದೂ ಇಂಡಿಪೆಂಡೆಂಟ್ ಅನ್ನೋದಿಲ್ಲ. ಕ್ವಾಂಟಮ್ ಫಿಸಿಕ್ಸ್ನೊಳಗೆ ಒಂದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಒಂದು ಹೊಸ ವರ್ಡ್ ಅದು. ನಾನು ಮಾತಾಡ್ತಿರೋದು ರೀಸೆಂಟಾಗಿ ಈಗೇನು ಪ್ರೆಸೆಂಟ್ ಸೈನ್ಸ್ದಾಗ ಡೆವಲಪ್ಮೆಂಟ್ ಮಾಡೋದು ಅದನ್ನು ಮಾತಾಡ್ತೀನಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅದು ಮೀನಿಂಗ್ ಏನಂದರೆ, ನಾವ್ಯಾರೂ ಇಂಡಿಪೆಂಡೆಂಟ್ ಅಲ್ಲ. ನನ್ನ ದೇಹದೊಳಗೆ ನಿಮ್ಮ ದೇಹದೊಳಗೆ ಇರುವಂಥ ಎಲ್ಲ ಅಂಶಗಳು ಈ ಬ್ರಹ್ಮಾಂಡದಿಂದ ಬಂದಂಥ ಅಂಶಗಳೇ. ನಮ್ಮ ದೇಹದೊಳಗೆ ಪಂಚಮಹಾಭೂತಗಳಿಂದ ಆಗ್ಯದೆ ಅಂತ ಹೇಳ್ತೀವಿ. ಪಂಚಮಹಾಭೂತದೊಳಗೆ ಅಗ್ನಿ ತತ್ವನ ಐತಿ, ಪೃಥ್ವಿ ತತ್ವನದ, ಅಪ್ಪು ತತ್ವದ, ಹಾಗೆ ಎಲ್ಲ 5 ತತ್ವಗಳು, ಆಕಾಶ ತತ್ವನ ಅದ. ಇವತ್ತು ನಾನು ಉಸಿರಾಡಿಸಿ ಬಿಟ್ಟು ಉಸಿರನ್ನು ನೀವು ತೊಗೊಳ್ತೀರಿ ಅಂದರೆ, ನನ್ನ ಒಳಗಡೆ ಇರುವಂಥ ಉಸಿರು ನಿಮ್ಮ ಒಳಗಡೆ ಬಂದಂತಂದ್ರೆ ನಾವು ನೀವು ಸಂಬಂಧಿಗಳೇ. ಒಂದು ಗಿಡ ಉಸಿರಾಡಿಸಿ ಬಿಡ್ತೈತಿ, ಆ ಗಿಡ ಬಿಟ್ಟಂಥದ್ದು ಆಕ್ಸಿಜನ್ ನಾ ತೊಗೋತೀನಿ ಅಂದರೆ ಗಿಡಕ್ಕೂ ನನಗೂ ಸಂಬಂಧ ಐತಿ. ಆ ಗಿಡದೊಳಗೆ ಆಗುವಂಥ ಆ್ಯಕ್ಟಿವಿಟೀಸ್ಗಳು ನನ್ನೊಳಗೆ ಇಂಡೈರೆಕ್ಟಾಗಿ ಆ್ಯಕ್ಟಿವಿಟೀಸ್ಗಳು ಹಾಗೆ ಆಗ್ತಾವೆ. ಒಂದು ಸಸ್ಯವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂದರೆ ಸಸ್ಯದೊಳಗಿರುವಂಥ ಗುಣಾವಗುಣಗಳು ನನ್ನೊಳಗೂ ಬರ್ತಾವೆ. ಹಾಗಾಗಿ ಇಡೀ ಜಗತ್ತಿನೊಳಗಿರುವಂಥ ಎಲ್ಲ ಭೌತಿಕ, ಅಭೌತಿಕ, ಜೈವಿಕ ಎಲ್ಲ ಅಂಶಗಳು ಒಂದಕ್ಕೊಂದು ರಿಲೇಟೆಡ್ಡು ಅದಾವೆ. ಅಂದಮೇಲೆ ಈ ಆಕಾಶದ ಗಗನದೊಳಗೆ ನಡೆಯುವಂಥ ಗ್ರಹಗಳ ಚಲನೆಗಳು ಅಥವಾ ಏನು ನಾವು ಅಗೋಚರವಾದ ಶಕ್ತಿ ಐತೆ ಅಂತೀವಲ್ಲ, ಆ ಶಕ್ತಿಗೆ ಒಳಪಟ್ಟೇ ನಾವೆಲ್ಲ ಜೀವಿಸ್ತಾ ಇದ್ದೀವಿ. ಈ ದೇಹ ಅಳಿತಪ್ಪ ಅಂದರೆ ದೇಹ ಎಲ್ಲಿಂದ ಬಂದಿತ್ತು ಎಲ್ಲ ಅಂಶಗಳು ಅಲ್ಲಿಗೆ ಹೊಳ್ಳಿ ಹೋಗಿಬಿಡ್ತಾವೆ. ಪೃಥ್ವಿ ತತ್ವ ಪೃಥ್ವಿ ಜೊತೆಗೆ ಹೋಗಿಬಿಡ್ತೈತೆ, ಜಲತತ್ವ ಜೊತೆಗೆ ಹೋಗ್ತೈತೆ, ಆಕಾಶ ತತ್ವ ಜೊತೆಗೆ ಹೋಗಿಬಿಡ್ತೈತೆ. ಯಾಕಂದ್ರೆ ಬಂದಿತ್ತು ಎಲ್ಲಿದ್ದು ಅಲ್ಲಿಗೆ ಹೋಗ್ಬೇಕಲ್ಲ. ನಾವು ಯಾವುದು ಏನು ತೊಗೊಂಡು ಹೋಗೋದಿಲ್ಲ, ಏನು ಕೊಟ್ಟು ಹೋಗೋದಿಲ್ಲ. ಯಾಕಂದ್ರೆ ನಾನು ಅನ್ನೋದೇ ಇಲ್ಲ. ಅದನ್ನು ಹೇಳ್ತಾರಲ್ಲ ಇಲ್ಲಿ ತೋಟದಲ್ಲಿ, ನಾನು ಎಂಬುದು ಬಯಲು ನೀನು ಎಂಬುದು ಬಯಲು. ಹಾಗಾಗಿ ನಾನೂ ಇಲ್ಲ ನೀನೂ ಇಲ್ಲ. ಇದನ್ನೇ ಅಲ್ಲಮ ಪ್ರಭುಗಳು ಭಾಳ ಸ್ಪಷ್ಟವಾಗಿ ಹೇಳಿದರು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಎಂಬುದು ತಾನಿಲ್ಲ ಗುಹೇಶ್ವರನ ಎಂಬುದು ಬಯಲು. ಹೀಗೆ ವಚನಗಳಲ್ಲಿರುವಂತಹ ತಾತ್ವಿಕ ಅಂಶಗಳಿಗೆ ವೈಜ್ಞಾನಿಕ ಅಂಶಗಳನ್ನು ಜೋಡಣೆ ಮಾಡಿ ನೋಡಿದಾಗ ಶರಣರು ಅನುಭವಿಸಿದ ನಿಜವಾದ ಅನುಭವ ನಮಗೆ ಅವಾಗ ಅರ್ಥ ಆಗ್ತದೆ. ಹಾಗಾಗಿ ಈ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ದೊಳಗೆ ಏನಾಗ್ತದಪ್ಪ ಅಂದರೆ ಒಂದಕ್ಕೊಂದು ಕನೆಕ್ಟೆಡ್ ಅದಾವೆ. ಯಾವುದೋ ಗ್ರಹದ ಯಾವುದೋ ನಮ್ಮಿಂದ ದೂರ ಇರುವಂಥ ಯಾವುದೇ ನಕ್ಷತ್ರ ಅಂದ್ಕೊಡ್ರಿ, ಗ್ಯಾಲಾಕ್ಸಿ ಅಂದ್ಕೊಡ್ರಿ, ಅಲ್ಲಿಂದ ಒಂದು ಅಣುವಿನ ನಮ್ಮ ಜೊತೆಗೆ ಎಂಟ್ಯಾಂಗಲ್ಮೆಂಟ್ ಆಯ್ತಂದರೆ ಅಲ್ಲಿ ಏನಾಗ್ತೈತೆ ಅದು ನನ್ನ ದೇಹದೊಳಗೆ ಆಗ್ತೈತೆ, ಅಗೋಚರವಾಗಿ ಆಗ್ತೈತೆ. ಅಷ್ಟು ದೂರ ಬೇಡ, ನಿಮ್ಮ ಸಂಬಂಧಿಕರು ಯಾರೋ ಎಲ್ಲೋ ಯಾರಿಗೋ ಏನೋ ಆಯ್ತದ ನಿಮ್ಗೆ ಇಲ್ಲಿ ತಳಮಳ ಆಗೋ ಸ್ಟಾರ್ಟ್ ಆಗೈತೆ. ನೀವು ಯಾರನ್ನೋ ನೆನೆಸ್ತಿರ್ತೀರಿ, ಸಡನ್ನಾಗಿ ಅವ್ರದ್ದು ಫೋನ್ ಬರ್ತೈತೆ. ಈ ಸೃಷ್ಟಿ ಒಳಗಡೆ ಇಷ್ಟು ಕನೆಕ್ಟೆಡ್ ಐತಲ್ಲ, ಇದು ನಾವು ಯಾರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಕ್ಕಾಗದಂಗೆ ಹಂತವಾಗಿ ಈ ನಿಗೂಢವನ್ನು ಸೃಷ್ಟಿ ಬಿಟ್ಕೊಡ್ತಾ ಇದ್ವಿ. ಹಾಗಾಗಿ ಇಲ್ಲಿರುವಂಥ ಎಲ್ಲವೂ ಸಹ ಒಂದು ರಿಲೇಟೆಡ್ ರೂಪದಲ್ಲಿನೇ ನಡೀತಾ ಇದೆ.
ಅಂಥ ಒಂದು ರಿಲೇಷನನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಬಯಲು ಪುರುಷನ ನೆನೆದಳು ಬಯಲು ರೂಪಕ್ಕೆ ತಂದು ಬಯಲು ರೂಪನ ದೇಶಿಕೇಂದ್ರ ಸಂಗನ ಬಸವಣ್ಣವ್ರು ಹೇಳ್ತಾರೆ. ಸಾಕಷ್ಟು ವಚನಗಳು ಇದ್ರ ಬಗ್ಗೆ ಇಷ್ಟಕ್ಕನ್ನು ನಾನು ಇದನ್ನು ಸ್ಟಿಕಾನ ಹಾಕ್ತೀನಿ. ಯಾಕಂತಂದರೆ ಇನ್ನೂ ಭಾಳ ವಿಷಯಗಳನ್ನು ಮಾತಾಡಬೇಕಾಗಿದೆ. ಈಗ ನಾನು ಬ್ರಹ್ಮಾಂಡದ ಬಗ್ಗೆ ಭೌತಿಕವಾದ ವಸ್ತುಗಳ ಬಗ್ಗೆ ಮಾತಾಡಿದ್ವಿ. ನಾನು ಒಳಗಡೆ ಇರುವಂಥದ್ದು ಏನದಲ್ಲ, ಪಿಂಡಾಂಡದೊಳಗೂ ಬಯಲದ. ಯಾಕಂದ್ರೆ ಈ ಎವ್ರಿ ಸೆಲ್ಸ್ಗಳೇನು ಹೇಳಿದ್ನಲ್ಲ, ಆ ಸೆಲ್ಸ್ಗಳೊಳಗಿರುವಂಥ ಪ್ರತಿಯೊಂದು ಡಿವೈಡ್ ಮಾಡಿ ನೋಡ್ತಾ ಹೋದರೆ ಒಳಗಡೆ ಕೊನೆಗೆ ಕಾಣೋದು ಏನಪ್ಪ ಅಂದ್ರೆ ಬಯಲೆ. ಅದು ಬಯಲೇ ಇದೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಹೇಮಗಲ್ ಹಂಪ ಅನ್ನೋವಂಥವ್ರು ಶರಣರು ಹೇಳ್ತಾರೆ, ಪಿಂಡಾಂಡ ಕಿರಿದಲ್ಲ ಬ್ರಹ್ಮಾಂಡ ಇರಿದಲ್ಲ ಕಾಣಿರ, ಪಿಂಡ ಬ್ರಹ್ಮಾಂಡ ದ್ವಯ ಐಕ್ಯವೆಂಬುದಾಗಿ ಇದು ಕಾರಣ ಪಿಂಡ ಬ್ರಹ್ಮಾಂಡವಾಯಿತು, ಈ ಪಂಚಭೂತವೇ ಶರೀರವಾಯಿತು. ಅದು ಹೇಗೆಂದರೆ ಪಂಚಭೂತಮಂ ದೇಹಂ ಎಂಬುದಾಗಿ ಬ್ರಹ್ಮಾಂಡದಲ್ಳುಳ್ಳ ಜನನ ಪಿಂಡಾಂಡದಲ್ಲುಂಟು, ಬ್ರಹ್ಮಾಂಡದಲ್ಲುಳ್ಳ ಲಯ ಬ್ರಹ್ಮಾಂಡಕ್ಕುಂಟು. ಪಿಂಡಾಂಡದಾಗ ಲಯ ಆದರೂ ಬ್ರಹ್ಮಾಂಡಕ್ಕೆ ಲಯಕ್ಕೂ ಇರ್ತೈತಿ. ಇಂತಿ ಎರಡರ ಭೇದವ ನೀನೇ ಬಲ್ಲೆ ಪರಮಗುರು ಪಡಿವಿಡಿ ಸಿದ್ಧಮಲ್ಲ ಪ್ರಭುವೇ ಅಂತ ಹೇಳ್ತಾರೆ. ಹೀಗೆ ಇರುವಂಥ ಬ್ರಹ್ಮಾಂಡದೊಳಗೆ ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಇಂಡಿಪೆಂಡೆಂಟ್ ಅನ್ನೋದಿಲ್ಲ. ನಾವೆಲ್ಲರೂ ಸಹ ಇಂಟರ್ ಕನೆಕ್ಟೆಡ್ಡೇ ಇದ್ದೀವಿ. ಇದು ಕ್ವಾಂಟಮ್ ಫಿಸಿಕ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿ. ಇನ್ನು ಮೂಲ ನಮ್ಮ ಲಿಂಗಾಯತ ತತ್ವದ ಮೂಲ ಯಾವುದು ಅಂತಂದರೆ, ಲಿಂಗಾಯತ ತತ್ವ ನಿಂತಿರೋದು ಯಾವುದು ಅಂತಂದರೆ ಲಿಂಗದ ಮೇಲೆ. ಹಾಗಂದ್ರೆ ಲಿಂಗ ಅಂದರೆ ಏನು? ಈಗಾಗಲೇ ಪಾಠಗಳು ಜರುಗಿದವು, ಅನುಭಾವಿಗಳು ಸಿದ್ದಣ್ಣ ಅವರು ಎಲ್ಲ ಇದ್ರ ಬಗ್ಗೆ ತಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸ್ವಲ್ಪ ನಾನು ವೈಜ್ಞಾನಿಕ ಟಚ್ ಕೊಟ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏನದು ಲಿಂಗ ಅಂದರೆ? ಲಿಂಗ ಅನ್ನುವಂಥದ್ದು ಇಡೀ ಚಾಲನಾ ಶಕ್ತಿ. ಅದು ಈ ಚಾಲನಾ ಶಕ್ತಿಯನ್ನು ನಮ್ಮ ಕೈಗೆ ತಂದುಕೊಟ್ಟವರು ವಿಶ್ವಗುರು ಬಸವಣ್ಣವರು. ಇದ್ರ ಬಗ್ಗೆ ಅಂತೂ ಎರಡು ಮಾತೇ ಇಲ್ಲ. ಯಾರು ಏನು ಪ್ರಶ್ನೆ ಮಾಡಿದ್ರು ಅವ್ರ ಪ್ರಶ್ನೆಗೆ ತಕ್ಕಂಗೆ ಉತ್ತರ ಕೊಡುವಷ್ಟು ಸಂಗ್ರಹ ಮಾಡಿ ಇಟ್ಟಿದ್ದೀನಿ ನಾನು. ವಿಶ್ವಗುರು ಬಸವಣ್ಣವರೇ ಇಷ್ಟಲಿಂಗದ ಜನಕ ಅನ್ನೋದು. ಇದು ಇವತ್ತು ನಮ್ಮ ಮೇಲೆ ಬಹಳ ದಾಳಿ ನಡೀತಾ ಇದೆ. ತಾವೆಲ್ಲ ಗಮನಿಸಬೇಕು, ಭಾಳ ಎಚ್ಚರದಿಂದ ಇರಬೇಕು. ಪ್ರತಿಯೊಂದಕ್ಕೂ ಪ್ರೂಫ್ ಕೇಳಕತ್ತಾರೆ. ಈಗ ಆ ಪ್ರೂಫ್ ಕೊಡೋದಕ್ಕೋಸ್ಕರವಾಗಿಯೇ ನಾನು ಸಂಶೋಧನಾತ್ಮಕವಾಗಿ ಎಲ್ಲವನ್ನೂ ಸಂಗ್ರಹಿಸಿ ಮಾಡ್ತಾ ಇದ್ದೀನಿ. ಬಸವಣ್ಣವರೇ ಇಷ್ಟಲಿಂಗ ಕೊಟ್ಟರೆ ಅನ್ನೋದಕ್ಕೆ ಏನು ಪ್ರೂಫ್ ಅಂತ ಕೇಳ್ತಾರೆ. ಎಷ್ಟು ಬೇಕು ಹೇಳ್ರಿ? ಒಂದು 500 ವಚನಗಳದಾವೆ. 12ನೇ ಶತಮಾನದಾಗ ಅವ್ರಿಗೆ ಸಮಕಾಲೀನರು ಸಹ ಬಸವಣ್ಣವರೇ ಗುರು ಅಂತ ಹೇಳಿಕೊಂಡು ಒಪ್ಕೊಂಡ್ರು ಹೊತ್ತದು ಇಷ್ಟಲಿಂಗನ್ನೇ ಕೊಟ್ಟಾರ ಅನ್ನೋದಕ್ಕೆ. ಅದಾದ ನಂತರ ಬಂದಂತಹ ಚಾಮರಸರಾಗಿರ್ಬೋದು, ಎಲ್ಲರೂ ಹೇಳ್ತಾರೆ, ಕಾಯದೊಳು ಗುರುಲಿಂಗ ಜಂಗಮದ ದಾಯತವನ್ನು ಅರಿಯಲಿಕ್ಕೆ ಸುಲಭೋಪಾಯದ ಎದುರಿಟ್ಟು ಬಾಯಸ್ಥಳಕ್ಕೆ ಕುರುಹಾಗಿ ದಾಯ ತೋರಿ ಸಮಸ್ತ ಭಕ್ತರ ನಿಕಾಯವನ್ನು ಪಾವನ ಮಾಡಿದ ರಾಯಾಚಾರಿ ಪೂರ್ವ ಸಂಗನ ಬಸವನ ಶರಣಾರ್ಥಿ ಅಂತೇಳಿ ಹೇಳಬೇಕಾದಿರುವಂಥ ಈ ಪ್ರಭುಲಿಂಗ ಲೀಲೆಯ ಕರ್ತೃ ಆಗಿರುವಂಥ ಚಾಮರಸರು ಮಂಗಳಾಚರಣ ಅನ್ನುವಂಥ ಸಾಲಿನೊಳಗೆ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ಯಾರ ಅಂದ್ರೆ, ಬಾಯಸ್ಥಳಕ್ಕೆ ಕುರುಹಾಗಿ ಕೊಟ್ಟಂಥವ್ರು. ಅವ್ರು ಬಿಡ್ರೆ ಅವ್ರಿಗಿಂತ ಹಿಂದೆ ನೋಡ್ತಾ ಹೋದ್ರೂ ಸಹ ಸಾಕಷ್ಟು ಜನ ಹೇಳ್ತಾರೆ. ಇಲ್ಲಿ ಬಸವಣ್ಣವರೇ ತಾವು ಕಡೆ ಹೇಳ್ತಾರೆ, ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು, ಬಸವಣ್ಣ ಮಾಡಲಿಕ್ಕೆ ಲಿಂಗವಾಯಿತು, ಬಸವಣ್ಣ ಮಾಡಲಿಕ್ಕೆ ಜಂಗಮವಾಯಿತು, ಬಸವಣ್ಣ ಮಾಡಲಿಕ್ಕೆ ಪ್ರಸಾದವಾಯಿತು. ಮಡಿವಾಳ ಮಾಸದವ್ರು ಹೇಳ್ತಾರೆ ಬಸವಣ್ಣವನ್ನೇ ಲಿಂಗವನ್ನು ಮಾಡಿದ್ದಾರೆ ಅಂಥೇಳಿ. ಮಡಿವಾಳ ಮಾಸದವರು ಅನ್ನುವಂಥ ಮೋಸ ಎತ್ತೆತ್ತ ನೋಡಿದತ್ತ ಬಸವನಂಬೆ ಬಳ್ಳಿ, ಅಲ್ಲಿ ಒತ್ತಿ ಹಿಡಿದರೆ ಲಿಂಗವೆಂಬ ಗೊಂಚಲು, ಅಲ್ಲಿ ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ ಅಂತ ಹೇಳ್ತಾರೆ. ಹೀಗೆ ಬಸವಣ್ಣ ಮಾಡಿದೊಡಾಯಿತು ಭುವಿಗೆ ಭಕ್ತಿ, ಬಸವಣ್ಣ ಮಾಡಿದೊಡಾಯಿತು ಭುವಿಗೆ ಬೆಳಕು, ಬಸವ ಮಾಡಿದೊಡಾಯಿತು ಲಿಂಗಾಂಗ ಸಾಮರಸ್ಯದ ಸುದೆ ಅಂತೇಳಿ ನಾಗಲಾಂಬಿಕೆ ತಾಯಿಯವರು ಹೇಳ್ತಾರೆ. ಸಾಕಷ್ಟು ವಚನಗಳದು ಬಸವಣ್ಣರೇ ಮಾಡಿದರು ಅನ್ನೋದಕ್ಕೆ. ಅಲ್ಲಿ ಚನ್ನಬಸವಣ್ಣವರು ಹೇಳ್ತಾರೆ ಸ್ಪಷ್ಟವಾಗಿ, ಬಸವ ಬಿಲ್ಲಾಳರಾಗಿ ಹೊಸಭಕ್ತಿ ಅಂಬಾಗಿ ಯಶದನಯ್ಯ ಲಿಂಗವನ್ನು ಗುರಿ ಮಾಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಲ್ಲ. ಹೀಗೆ ಕೆಲವಷ್ಟು ಜನರಂತೂ ಇದು ಹೊಸದು ಅಂತ ಹೇಳಿರುವಂಥ ವಚನಗಳನ್ನು ಸಂಗ್ರಹ ಮಾಡಿದ್ದೀನಿ. ಇಷ್ಟು ಬಸವಣ್ಣವ್ರು ಕೊಟ್ಟರಲ್ಲ ಆ ಲಿಂಗ ಹೇಗಿತ್ತದು? ಬಸವಣ್ಣವರು ಅಂಥ ಒಂದು ಲಿಂಗವನ್ನು ಸಂಶೋಧನೆ ಮಾಡಿ ಕೊಟ್ಟ ಕಾರಣಕ್ಕಾಗಿ ಆ ಲಿಂಗದ ಮೂಲಕ ಅನುಭವವನ್ನು ಪಡೆಯುತ್ತಾ ಇದ್ದು ಎನ್ನುವುದಕ್ಕೋಸ್ಕರವಾಗಿ ದೇಶ ವಿದೇಶಗಳಿಂದ ಕಲ್ಯಾಣಕ್ಕೆ ಶರಣರು ಬಂದರು. ದೇಶ ವಿದೇಶ ಅಂತ ಯಾಕೆ ಹೇಳ್ತಂದ್ರೆ, ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ, ನೇಪಾಳದಿಂದ ಬಂದಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಶ್ರೀಲಂಕಾದಿಂದಲೂ ಬಂದಿದ್ದಾರೆ.
ಆವಾಗ ಭಾರತ ಅನ್ನೋದು ಇದ್ದಿದ್ದಿಲ್ಲ, ಅದೆಲ್ಲ ಬೇರೆ ಬೇರೆ ರಾಜ್ಯಗಳು ದೇಶಗಳಾಗಿದ್ದವು, ಅಲ್ಲಿಂದ ಬಂದಿದ್ದಾರೆ. ಇವತ್ತು ಗುಜರಾತ್ದೊಳಗಡೆ ಎಷ್ಟೋ ನಗರಗಳಿಗೆ ನಮ್ಮ ಕಲ್ಯಾಣದ ಶರಣರ ವಚನಗಳದಾವು, ಹೆಸರುಗಳದಾವು. ಮಡಿವಾಳ ಅನ್ನೋಂಥ ಹೆಸರು ರೈಲ್ವೆ ಸ್ಟೇಷನ್ ಐತಿ. ದೋಮ್ಲೂರು ಅನ್ನೋಂಥ ಶರಣರು ಈಗಾಗಲೇ ಸಂಶೋಧನೆ ಮಾಡಿದ್ದಾರೆ ಸಾಕಷ್ಟು. ಇವತ್ತು ವಚನಕಾರರ ಬಗ್ಗೆ ಕೃತಿಗಳೇನು ಬರ್ತಾವಲ್ಲ, ಇತರ ಯಾವುದೇ ಧಾರ್ಮಿಕ ವ್ಯಕ್ತಿಗಳ ಬಗ್ಗೆ ಬರಲಾರ್ದಷ್ಟು ಕೃತಿಗಳು ಜಗತ್ತಿನೊಳಗೆ ಹೆಚ್ಚು ಕೃತಿಗಳು ಬಂದಿರೋದೇ ಬಸವಾದಿ ಶರಣರ ಕೃತಿಗಳೇ. ಇದು ನಾವು ಹೆಮ್ಮೆ ಪಡಬೇಕಾದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಷ್ಟು ಕೃತಿಗಳು ಬರ್ತಾವೆ ರೀ, ಪ್ರತಿ ತಿಂಗಳಿಗೆ ಒಂದು 50-60 ಕೃತಿಗಳು, ಹೊಸ ಕೃತಿಗಳು ಬಂದೇ ಬರ್ತಾವೆ. ಸಂಶೋಧನೆ ನಡೆದದು. ಆದ್ರೆ ವೈಜ್ಞಾನಿಕವಾಗಿ ಬರಬೇಕು ಅಂದಾಗ ಜಗತ್ತು ಅದನ್ನು ಒಪ್ಕೊಳ್ತದೆ. ಈ ಇಷ್ಟಲಿಂಗ ಹೇಗಿತ್ತದು ಬಸವಣ್ಣರು ಕೊಟ್ಟಂಥ ಇಷ್ಟಲಿಂಗ? ಅಷ್ಟೇ ಅಲ್ಲ, ಸರ್ವಜ್ಞ ಕವಿ ಹೇಳ, ಆದಿಗುರು ತಾ ಭೇದಿಸಿ ಲಿಂಗವ ಕೊಟ್ಟ. ಸರ್ವಜ್ಞ ಹೇಳ್ತಾನೆ, ಲಿಂಗ ಕೊಟ್ಟಿದ್ದು ಬಸವಣ್ಣವರೇ, ಇದ್ರ ಬಗ್ಗೆ ಸಂಶಯ ಏನು ಬೇಡ. ಆ ಕೊಟ್ಟಂಥ ಲಿಂಗ ಹೇಗಿತ್ತು, ಅದು ಎದರಿಂದ ಮಾಡಿತ್ತು? 770 ಜನ ಅಮರಗಣಗಳಿದ್ದರು. ಲಕ್ಷದ ಮೇಲೆ 96,000 ಅನುಭಾವಿಗಳು ಅನುಭವ ಮಂಟಪದಲ್ಲಿ ಕೂತ್ಕೊಂಡು ಅನುಭವ ಹಂಚ್ಕೋತಿದ್ರು ಅಂತೇಳಿ ಸಾಕಷ್ಟು ದಾಖಲೆಗಳು ನಮಗದಾವೆ. ಇಷ್ಟು ಜನ ಶರಣರು ಕೂತ್ಕೊಂಡು ಅನುಭವ ಮಂಟಪದ ಕೂತಾರಂದ್ರೆ ಅವ್ರ ಕೊಳ್ಳ ಲಿಂಗ ಇದ್ದರೆ ಹತ್ರ ಅನುಭವ ಮಂಟಪ ಪ್ರವೇಶ ಇತ್ತು. ದುರಂತ ನೋಡ್ರಿ, ಇವತ್ತು ನಾವು ಲಿಂಗಾಯತ ಅನ್ನುವಂಥವ್ರು ಈ ವೇದಿಕೆ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, 770 ಜನ ಕಲ್ಯಾಣದೊಳಗಿದ್ದಂಥ ಶರಣರು ಧರಿಸಿರುವಂಥ ಒಂದು ಲಿಂಗನೂ ನಾವು ಸಂಶೋಧನೆ ಮಾಡಿಲ್ಲ, ಉತ್ಖನನ ಮಾಡಿಲ್ಲ. ಎಂಥ ಲಿಂಗ ಇತ್ತು ಅನ್ನೋದು ಇನ್ನೂರಿಗೂ ಗೊತ್ತಾಗೋಲ್ಲ. ಉತ್ಖನನ ಕಾರ್ಯಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ಕಲ್ಯಾಣದೊಳಗೆ ಉತ್ಖನನ ಮಾಡಿ ಅವ್ರು ಧರಿಸಿರುವಂಥ, ಯಾಕಂದರೆ ಲಿಂಗ ಬಿತ್ತಪ್ಪ ಅಂದರೆ ಪ್ರಾಣ ತ್ಯಾಗ ಮಾಡುವಂಥ ಒಂದು ವಿಚಾರ ಇತ್ತು ಅವಾಗ. ಸಾವಿಗೆ ಸಂಗಡ ಆದಿಯಲ್ಲ ಲಿಂಗವೇ ಅಂತ ವಚನಕಾರ ಹೇಳ್ತಾರೆ. ಅವರು ಮರಣ ಹೊಂದಿದರೆ ಲಿಂಗವನ್ನು ಅವ್ರ ಜೊತೆಗೇ ಇಡ್ತಿದ್ರು. ಇವತ್ತು ಯಾಕೆ ನಾವು ಸಂಶೋಧನೆ ಮಾಡಿ ಆ ಲಿಂಗ ತೆಗೆದು ಅದರ ಲಿಂಗದೊಳಗಿರುವಂಥ ಕಂಟೆಂಟ್ಸ್ ಏನಿತ್ತು, ಯಾವ ಥರದ ಲಿಂಗ ಇತ್ತು, ಯಾವ ಥರ ಲಿಂಗ ಬಳಸ್ತಾಯಿದ್ರು, ಅದನ್ನೆಲ್ಲ ನಾವು ಮಾಡಬೇಕಲ್ಲ. ಆ ಕಾರ್ಯನೇ ಬಿಟ್ಟಿವಿ ನಾವು. ಅದಕ್ಕೋಸ್ಕರವಾಗಿ ಬೇರೆಯವ್ರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕತ್ತಾರ, ಪ್ರೂಫ್ ಕೇಳಕತ್ತಾರ. ಇದನ್ನು ಯಾಕೆ ಯಾರು ಕೈಗೆತ್ಕೊಳ್ತಾ ಇಲ್ಲ? ಆ ಲಿಂಗ ಅಷ್ಟು ಪ್ರಭಾವ ಇತ್ತು ಅಂತಂದಾಗ ಆ ಕೊಡುವಂಥವರು ಏನೇನು ಕ್ರಮವನ್ನು ಅನುಸರಿಸ್ತಿದ್ರು, ಲಿಂಗ ಪೂಜೆಯ ವಿಧಾನ ಹೇಗಿತ್ತು, ಅದನ್ನೆಲ್ಲ ನಾನು ಬರಲಿರೋ ಕೃತಿಯೊಳಗೆ ದಾಖಲೆ ಮಾಡಿದ್ದೀನಿ. ಎಲ್ಲಿ ತಪ್ಪಿವು ನಾವು? ಇದನ್ನು ಮಾಡೋದಕ್ಕೆ ನನಗೂ ಸಹಾಯ ಆಗಿರೋದು ಏನಪ್ಪ ಅಂದ್ರೆ, ಈಗ ಬಸವ ಕಲ್ಯಾಣದಾಗ ನೂತನ ಅನುಭವ ಮಂಟಪ ಸುಮಾರು 500 ಕೋಟಿ ವೆಚ್ಚದಲ್ಲಿ ಅನುಭವ ಮಂಟಪ ಕಟ್ಟುತ್ತೆ. ಅದರೊಳಗಡೆ ಇಷ್ಟಲಿಂಗ ಪ್ರಾತ್ಯಕ್ಷಿಕ ಕೇಂದ್ರ ಅಂತ ಮಾಡಿದ್ದಾರೆ. ಅದೇ ಶ್ರೀಯುತ ಗಡ್ಡೆಯವರು ಅದರದ್ದು ಕಾರ್ಯವನ್ನು ನನಗೆ ಒಪ್ಪಿಸಿದ್ರು. ಅಲ್ಲಿ ಇಷ್ಟಲಿಂಗದೊಳಗೆ ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡೋದಕ್ಕೆ, ಅಲ್ಲಿ ಚಿಂತನೆ ಮಾಡೋ ಹೊತ್ನಾಗ ಇವೆಲ್ಲ ಪ್ರಶ್ನೆಗಳು ಉಟ್ಕೊಂಡು, ಯಾಕೆ 12ನೇ ಶತಮಾನ ಶರಣ ದರ್ಶನದ ಒಂದು ಲಿಂಗನೂ ನಮ್ಗೆ ಸಿಕ್ಕಿಲ್ಲ? ವಚನಗಳ ಮೇಲೆ ದಾಳಿ ಆಯಿತು, ಎಷ್ಟೊಂದು ಮುರಿದು ಹಾಕಿದ್ರು, ಸುಟ್ಟು ಹಾಕಿದ್ರು, ಶರಣರನ್ನ ಕಗ್ಗೋಲೆ ಮಾಡಿದರು. ಅವು ಆದರೂ ಒಂದು 30,000 ವಚನಗಳು ಉಳ್ಕೊಂಡವು. ಅದ್ರ ಇತಿಹಾಸನ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಅದು ದೊಡ್ಡ, ಅದು ರಕ್ತ ಸಿಕ್ತ ಇತಿಹಾಸ ಐತಿ ವಚನಗಳ ಸಂಗ್ರಹ ಮಾಡಬೇಕಾದಾಗ. ಬಟ್ ಲಿಂಗ ಶರಣರು ಕಲ್ಯಾಣದಿಂದ ಉಳುವಿಗೆ ಹೋದರು. ಉಳುವಿಯೊಳಗೆ ಎಷ್ಟೋ ಜನ ಶರಣರು ಲಿಂಗೈಕ್ಯ ಆದರು. ಅಲ್ಲಿ ಉತ್ಖನನ ಮಾಡಿಲ್ಲ ನಾವು. ಲಿಂಗ ಅನ್ನುವಂಥದ್ದು ಕೇವಲ ಭೌತಿಕ ಅಲ್ಲ. ಅದು ಲಿಂಗ ಅನ್ನುವಂಥದ್ದು 2 ರೀತಿಯಾದಂಥದ್ದು, ಭೌತಿಕನೂ ಐತಿ ಮತ್ತು ಅಭೌತಿಕನೂ ಐತಿ. ಅಭೌತಿಕ ಯಾವಾಗ ಆಗ್ತಿತ್ತಪ್ಪ ಅಂತಂದ್ರೆ, ಆ ಭೌತಿಕ ಲಿಂಗದ ಮೂಲಕ ಲಿಂಗಾಂಗ ಯೋಗ ಸಾಮರಸ್ಯ ಆದಮೇಲೆ ಅದು ಅಭೌತಿಕಕ್ಕೆ ಹೋಗ್ತಿದೆ. ಬಸವಣ್ಣವ್ರು ಹೇಳ್ತಾರೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಸುಖವನ್ನು ಅರಿಯದನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ನದಿಯೊಳಗೆ ನದಿ ಬರಿತಂತಾಗದನ್ನಕ್ಕ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಅದು ಆ ಸ್ಟೇಜಿಗೆ ಹೋದ್ಮೇಲೆ ಅದ್ರದ್ದು ಹಂಗೆ ಇರುವುದಿಲ್ಲ. ಬಟ್ ಪ್ರಾರಂಭಿಕವಾಗಿ ಬೇಕಲ್ಲ ಅದು ಲಿಂಗ ಹೇಗಿತ್ತು, ಅದ್ರ ಬಗ್ಗೆನೂ ನಾವು ಇವತ್ತು ಸಂಶೋಧನೆ ಮಾಡಬೇಕಾಗಿದೆ. ಭಾಳ ರಿಚ್ ಹೆರಿಟೇಜ್, ರಿಚ್ ಕಲ್ಚರ್ ಅದ ನಮ್ಮದು ಲಿಂಗಾಯತ ಧರ್ಮಕ್ಕೆ. ಅದ್ರದ್ದು ಬಗ್ಗೆ ನಾವು ಅಭಿಮಾನವನ್ನು ಪಡಬೇಕು. ಯಾಕಂದರೆ ಇದು ಮೌಢ್ಯತೆಯಿಂದ ಇರುವಂಥ ಧರ್ಮ ಅಲ್ಲ, ಹೇಳ್ತಾರಂತ ಮಾಡುವಂಥ ಧರ್ಮ ಅಲ್ಲ, ಪ್ರಚಾರಕ್ಕಾಗಿ ಮಾಡುವಂಥ ಧರ್ಮ ಅಲ್ಲ. ನಮ್ಮ ಆತ್ಮಶುದ್ಧಿಗಾಗಿ ನಾನು ಯಾರು ಅಂತ ತಿಳ್ಕೊಳೋದಕ್ಕೋಸ್ಕರವಾಗಿರುವಂಥ ಧರ್ಮ. ಮತ್ತು ಇಷ್ಟೆಲ್ಲ ಇರುವಂಥ ಧರ್ಮದಲ್ಲಿರುವಂಥವ್ರು ನಾವು, ಅವ್ರು ಶರಣರು ಹೇಳ್ತಾರೆ, ನಾ ಅದನ್ನು ಕಂಡೆ ಇದನ್ನು ಕಂಡೆ, ಅಂಥ ಬೆಳಕು ಕಂಡೆ, ಶತಕೋಟಿ ಸೂರ್ಯ ಚಂದ್ರರ ಉದಯಿಸಿದ್ದನ್ನು ಕಂಡೆ, ಎಷ್ಟು ವಚನಗಳದಾವ್ರಿ.
ಮತ್ತು ನಮಗೆ ಆ ಪ್ರಶ್ನೆ ಬರೋದಿಲ್ಲ ಅಲ್ಲ, ಯಾಕೆ ನಮಗೆ ಕಾಣೋಕ್ಕಾಗ್ತಾ ಇಲ್ಲ ಅಂದರೆ ಎಲ್ಲಿ ತಪ್ಪೀವಿ ನಾವು? ನಮ್ಮ ಲಿಂಗದೊಳಗಡೆ ಆ ಒಂದು ಕಳೆಯನ್ನು ಯಾಕೆ ಕಾಣ್ತಾ ಇಲ್ಲ? ಇದನ್ನು ನಾವು ಇವತ್ತಿಗೆ ಕೈಗೆತ್ಕೋಬೇಕು. ಇವೆಲ್ಲ ಓಪನ್ ಆಗಿ ಮಾತಾಡೋ ವಿಚಾರಗಳಿಲ್ಲ, ಕೆಲವೊಂದಿಷ್ಟು ಅವೆಲ್ಲ ಗೌಪ್ಯವಾಗಿ ಮಾತಾಡೋ ವಿಚಾರಗಳದಾವು. ಆದರೂ ಸಹ ತಮ್ಮ ಮನಸ್ಸಿನೊಳಗಡೆ ಈ ಒಂದು ಚಿಂತನಾ ಬೀಜವನ್ನು ನಾನು ಬಿತ್ತಾಕತ್ತೀನಿ. ಇದು ಆಗಬೇಕಾಗಿರುವಂಥ ಕಾರ್ಯ. ಇನ್ನೂ ಸಾಕಷ್ಟು ಲಿಂಗದ ಸ್ವರೂಪ ಹೇಗಿತ್ತು ಇವೆಲ್ಲ ನಾವು ಮಾಡಲೇಬೇಕು. ಕೆಲವು ಕಡೆ ಹೇಳ್ತಾರೆ ಆ ಲಿಂಗ ಪೂಜೆಯಿಂದ ಏನೇನು ಆಗ್ತದೆ. ಜಸ್ಟ್ ನಾನು ಪರಿವಿಡಿಯನ್ನು ಹೇಳ್ತೀನಿ ಇಲ್ಲಿ. ಇಷ್ಟಲಿಂಗದ ಜನಕ ಗುರು ಬಸವಣ್ಣವರು ಇಷ್ಟಲಿಂಗದ ಆಕಾರ ಅಥವಾ ಸ್ವರೂಪ, ಸ್ಥಾವರಲಿಂಗ ಮತ್ತು ಇಷ್ಟಲಿಂಗಕ್ಕಿರುವಂಥ ನಡುವಿನ ವ್ಯತ್ಯಾಸ, ಇಷ್ಟಲಿಂಗವನ್ನು ಶಿಲೆಯಿಂದ ಮಾಡಲ್ಪಟ್ಟಿತ್ತೆ, ಇಷ್ಟಲಿಂಗ ತಯಾರಿಕೆಯಲ್ಲಿ ಬಳಸಿರುವಂಥ ಶಿಲೆ ಯಾವುದು ಮತ್ತು ಅದರ ವಿಶೇಷ ಲಕ್ಷಣಗಳೇನು ಹೇಳ್ತಾರೆ. ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆ, ಅದ್ರ ಬಗ್ಗೆ ಇಷ್ಟಲಿಂಗದಿಂದ ಹೊರಹೊಮ್ಮುವ ಬೆಳಗು, ಕಳೆ ಅದು ಹೇಗಿರ್ತಿತ್ತು, ಇಷ್ಟಲಿಂಗವನ್ನು ಯಾರಿಗೆ ಹೇಗೆ ನೀಡಬೇಕು, ದೀಕ್ಷಾ ವಿಧಾನ ಅಂತ ಬರ್ತದೆ ಅದ್ರ ಬಗ್ಗೆ, ಇಷ್ಟಲಿಂಗ ಮತ್ತು ಕಂತೆಯ ಬಗ್ಗೆ, ಇಷ್ಟಲಿಂಗ ಪೂಜೆಯಲ್ಲಿ ನಿರತನಾದ ವ್ಯಕ್ತಿಯ ಕಣ್ಣಿಂದ ನೀರು ಒಸರುವುದು, ಅನೇಕ ವಚನದಾಗ ಬಸವಣ್ಣವರು ಹೇಳ್ತಾರೆ ಅದ್ರ ಬಗ್ಗೆ, ಇಷ್ಟಲಿಂಗವನ್ನು ಪೂಜಿಸುವ ಸರಿಯಾದ ವಿಧಾನ, 3 ರೀತಿಯಾದಂಥ ಬರ್ತದಲ್ಲಿ, ಇಷ್ಟಲಿಂಗಾರ್ಚನೆ, ಲಿಂಗ ನಿರೀಕ್ಷೆ, ಲಿಂಗ ಧ್ಯಾನ ಅಂತೇಳಿ ಅದ್ರ ಬಗ್ಗೆ ವಿವರಣೆ, ಇಷ್ಟಲಿಂಗವನ್ನು ವಿವಿಧ ಪದಾರ್ಥಗಳಿಂದ ತಯಾರಾಕಿತ್ತನೋ, ತಾಮ್ರದಿಂದ ಮಾಡಿರೋ ಬಗ್ಗೆ, ಕಬ್ಬಿಣದಿಂದ ಮಾಡಿರೋ ಬಗ್ಗೆ, ಚೀನದಿಂದ ಮಾಡಿರೋ ಬಗ್ಗೆನೂ ಕೆಲವೊಂದಿಷ್ಟು ವಚನಗಳದಾವೆ. ಇವೆಲ್ಲ ಯಾವುದು ವಚನವನ್ನು ಬಿಟ್ಟು ಏನೂ ಇಲ್ಲ, ವಚನಕ್ಕೆ ಆಧಾರವಾಗಿ ಇಟ್ಟುಕೊಂಡೇ ಇಂಥ ವಿಚಾರಗಳನ್ನು ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಇಷ್ಟಾಗಿ ಇಷ್ಟಲಿಂಗಕ್ಕೆ ಸರಿಯಾದ ಸಮಯ ಯಾವುದು ಪೂಜೆ ಮಾಡೋದಕ್ಕೆ, ಗಾಂಧಾರಿ ಮಾಂಧಾರಿ ಸಮಯ ಅಂತ ಹೇಳ್ತಾರಲ್ಲ, ಅದು ಸೈಂಟಿಫಿಕ್ ಆಗಿರುವಂಥದ್ದು. ನಾನು ನ್ಯೂಟ್ರಾನ್ಸ್ ಅಂತ ಹೇಳ್ತೀವಲ್ಲ, ಪ್ರತಿ ಕ್ಷಣಕ್ಕೂ ಭೂಮಿಗೆ ಬಂದು ಬೀಳ್ತಾ ಇದ್ದಾವೆ ಆಕಾಶದಿಂದ. ನ್ಯೂಟ್ರಾನ್ಸ್ಗಳು ಅವು ನ್ಯೂಟ್ರಾನ್ಸ್ಗಳೇ ಶಕ್ತಿಯ ಕೇಂದ್ರಗಳು. ಅವು ಭೂಮಿಗೆ ಬಂದು ಬೀಳಬೇಕಾದಾಗ ಈ ಗಾಂಧಾರಿ ಮಾಂಧಾರಿ ಸಮಯದೊಳಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಗೆ ಬರ್ತಾವೆ. ಇವೆಲ್ಲ ಪ್ರೂವ್ ಆಗಿದೆ, ಎಲ್ಲ ರಿಸರ್ಚ್ ಮಾಡಿದ್ದಾರೆ. ಹೀಗೆ ಆದ ನಂತರ ಕೊನೆಯದಾಗಿ ಇಟ್ಕೊಂಡಿರೋದು ಇಷ್ಟಲಿಂಗದ ಪರಿಣಾಮ. ಏನು ಇಷ್ಟಲಿಂಗ ನಮ್ಮ ಮೇಲೆ ಪರಿಣಾಮ ಬರ್ತದೆ ಅದ್ರ ಬಗ್ಗೆ ಸಂಶೋಧನೆಗಳಾಗಿದ್ದಾವೆ. ಇಷ್ಟಲಿಂಗ ಧರಿಸಿದಂಥವ್ರದ್ದು ಕೇರಳಿಯನ್ ಫೋಟೋಗ್ರಫಿ ಮಾಡಿದ್ದಾರೆ. ಪ್ರಭಾವಲಯ ಅಂತ ಇರ್ತೈತಿ ಎಲ್ಲರಿಗೂ. ನಾವು ನಿಮಗೆಲ್ಲರಿಗೂ ನಮ್ಮ ತಲೆ ಸುತ್ತಮುತ್ತಲೂ ಒಂದು ಪ್ರಭಾವಲಯ ಅಂತ ಇರ್ತೈತಿ. ಅವರ ಸಮೀಪಕ್ಕೆ ಹೋದ ತಕ್ಷಣ ನಮಗೆ ಅವ್ರಿಗೆ ಸರೆಂಡರ್ ಆಗಬೇಕು ಅನಿಸ್ತದೆ. ಯಾಕಂದರೆ ಆ ಪ್ರಭಾವಲಯ ಆ ರೀತಿ ಇರ್ತದೆ. ಅದು ಇವತ್ತಿಗೂ ಅದು ಪ್ರೂವ್ ಆಗಿದೆ. ಅದು ಕೇರಳಿಯನ್ ಫೋಟೋಗ್ರಫಿ ಅಂತ ಬರ್ತದೆ. ಆ ಫೋಟೋಗ್ರಫಿ ತೆಗೆದಾಗ ನಮ್ಮ ದೇಹದ ಸುತ್ತಮುತ್ತಲು ಈಗೆಲ್ಲ ಸರೆಂಡರ್ದ ಹಿಂದೆ ತಲೆಯೊಳಗೆ ಬೆಳಕ ರೂಪದಾಗ ಕಾಣಿಸಿದಾರೆ ನೋಡಿ, ಅದೆಲ್ಲ ಆ ಪ್ರಭಾವಲಯ. ಅದು ಆ ಪ್ರಭಾವಲಯ ಇಷ್ಟಲಿಂಗ ಧಾರಣೆ ಮಾಡಿಕೊಂಡಾಗ ಎಷ್ಟಾಗ್ತೈತಿ, ಇಷ್ಟಲಿಂಗ ಪೂಜೆ ಬಿಟ್ಟ ಟೈಮ್ನಾಗ ಎಟ್ಟಿರ್ತೈತಿ, ಇದ್ರ ಬಗ್ಗೆ ಎಲ್ಲ ಸಂಶೋಧನೆಗಳಾಗಿದ್ದಾವೆ. ಹಾಗೆಲ್ಲ ಕೇರಳಿಯನ್ ಫೋಟೋಗ್ರಫಿ ತೆಗೆದಿದ್ದಾರೆ. ನಿಜವಾಗಿ ಇಷ್ಟಲಿಂಗ ಪೂಜೆಗಳು ಮಾಡುವಾಗನಾಗ ಬೆಳಕು ಕಾಣುವಂಥ ಸಂದರ್ಭದೊಳಗೆ ನಮ್ಮ ನ್ಯೂರಾನ್ಸ್ದೊಳಗಡೆ ಏನು ಆ್ಯಕ್ಟಿವಿಟೀಸ್ ಆಗ್ತಾವೆ ಎಲ್ಲ ಸೈಂಟಿಫಿಕ್ಕಾಗಿ ಸ್ಟಡಿ ನಡೆದಾವೆ ಈಗ. ಬಟ್ ಆ ಸ್ಟಡಿಗಳನ್ನು ಜನಸಾಮಾನ್ಯರ ಮಟ್ಟಕ್ಕೆ ತರಬೇಕು. ಅವುಗಳು ಗೌಪ್ಯತೆ ಉಳಿಬಾರ್ದು. ಅಂದಾಗ ಮಾತ್ರ ಇಷ್ಟಲಿಂಗದ ಬಗ್ಗೆ ನಮಗೆ ನಿಜವಾದ ಅನುಭವ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಇರುವಂಥ ಇಷ್ಟಲಿಂಗದ ಕುರಿತಾಗಿ ಭಾಳಷ್ಟು ಈಗ ಅಧ್ಯಯನಗಳು ಆಗಬೇಕು. ವೇದಿಕೆ ಮೇಲಿರುವಂಥ ಎಷ್ಟೋ ಪೂಜ್ಯರು ತಮಗೆಲ್ಲ ಇಷ್ಟಲಿಂಗವನ್ನು ಕರುಣಿಸಿದ್ದಾರೆ, ಮಾರ್ಗನೂ ಹೇಳಿದ್ದಾರೆ. ಇವತ್ತು ನಮ್ಮದೆಲ್ಲ ಇಷ್ಟಲಿಂಗ ಪೂಜೆ ಹೇಗಾಗಿದೆಪ್ಪ ಅಂದರೆ ತೋರಿಕೆಗೆ ಆಗ್ತಾಯಿದೆ. ಅದು ಮಾಡಬೇಕು ಅಂತ ತಿಳ್ಕೊಂಡು ಸುಮ್ಮನೆ ಪೂಜೆ ಮಾಡೋದಾಗ್ತಾಯಿದೆ. ಇದು ಆಗಬಾರ್ದು. ಆ ಕಾರಣಕ್ಕಾಗಿ ಎಲ್ಲರೂ ಚಿಂತನೆ ಮಾಡಬೇಕು. ಯಾಕಂತಂದ್ರೆ ಈ ಚಿಂತನೆಗೆ ಎಷ್ಟು ಸರಿಯಾದ ಕ್ರಮ ಮಾಡೋದಕ್ಕೆ ಗುರುಗಳು ಸಿದ್ಧರಿದ್ದಾರೆ. ನಾವು ಯಾರೂ ಇಂಥ ಪ್ರಶ್ನೆಗಳನ್ನು ಗುರುಗಳ ಹತ್ರ ಒಯ್ತಾ ಇಲ್ಲ. ನಮ್ಮ ಮನೆಗೆ ಇದು ಕಾಡಾಕತ್ತೈತೆ ನೋಡ್ರಿ, ನಮ್ಮ ಅತ್ತಿ ಇದು ಅದ ನೋಡ್ರಿ, ಸಸಿ ಹಿಂಗೆ ಮಾಡ್ತಾರೆ ನೋಡ್ರಿ, ಇಂಥ ಸಮಸ್ಯೆಗಳನ್ನು ಗುರುಗಳ ಹತ್ರ ಒಯ್ತೀವಿ ನಾವು. ಅವರಿಗೆ ನಾವು ಲಿಂಗ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡಬೇಕು, ಲಿಂಗ ಪೂಜೆಯಿಂದ ಏನು ಪರಿಣಾಮ ಆಗ್ತೈತಿ, ಲಿಂಗವನ್ನು ಧಾರಣೆ ಹೇಗೆ ಮಾಡ್ಕೋಬೇಕು, ಎಲ್ಲವೂ ಸಹ ವಚನದೊಳಗೆ ಅದಾವ್ರು. ಯಾವುದೂ ವಚನವನ್ನು ಬಿಟ್ಟು ನಮಗೆ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಇಷ್ಟಲಿಂಗದ ಒಳಗಡೆ ಬೆಳಕು ಕಾಣುತ್ತಾ ಅಂಥೇಳಿ ಅನೇಕ ವಚನಗಳಿಗೂ ಬರ್ತದೆ. ಪ್ರಯತ್ನ ಮಾಡಿದ್ರೆ ನಮಗೂ ಕಾಣಿಸ್ತದೆ. ಈ ಆ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ಕಂಡಿದೆ. ಆದ್ರೆ ಅವರು ಹೇಳಿರುವಂಥದ್ದಕ್ಕೆ ಇನ್ನೂ ಸಮಯ ಬೇಕನ್ನಿಸ್ತದೆ ನಮ್ಗೆ. ಏನಾಗ್ತದೆ ನನ್ನ ಅನುಭವನ ಹೇಳ್ತೀನಿ ನಿಮ್ಮ ಜೊತೆಗೆ. ಇಷ್ಟಲಿಂಗದೊಳಗಡೆ 3 ಹಂತಗಳು ಬರ್ತಾವೆ. ಒಂದು ಲಿಂಗ ಅರ್ಚನೆ ಅಂಥೇಳಿ,
ಲಿಂಗ ಧ್ಯಾನ ಅಂಥೇಳಿ, ಆಮೇಲೆ ಲಿಂಗ ಯೋಗ ಅಂತ ಬರ್ತದೆ. ಇಲ್ಲಿ ನಾವು ಮೊದಲನೇ ಕ್ರಮವನ್ನು ಮಾಡ್ತೀವಿ. ಏನು ಮಾಡ್ತೀವಿ? ಲಿಂಗ ಅರ್ಚನೆ, ತೊಳಿತೀವಿ, ಹೂವು ಏರಿಸ್ತೀವಿ. ಭಕ್ತಿ ಹುಟ್ಕೊಳ್ಳೋದಕ್ಕಾಗಿ ಬೇಕಾಗಿರುವಂಥ ಮೊದಲನೇ ಹಂತ ಅದು. ಹಾಗೆ ಲಿಂಗದ ಮೇಲೆ ನಮಗೆ ಪ್ರೀತಿ ಹುಟ್ಟಬೇಕು, ಒಲವು ಹುಟ್ಟಬೇಕು. ಯಾಕಂದರೆ ನಾವು ಅದನ್ನು ಕೇಳಬೇಕಾದಾಗ ಲಿಂಗನ ಹೇಗೆ ಕೇಳಬೇಕಪ್ಪ ಅಂದರೆ ನಾವು ಸರೆಂಡರ್ ಆಗಬೇಕು. ಅದಕ್ಕೆ ಶರಣ ಅಂತ ಶಬ್ದ ಅವ್ರಿ. ಶರಣ ಅಂದರೆ ಸುಮ್ಮ ಶಿಕ್ಷಕರು ಹೇಳ್ದಲ್ಲ ಅದನ್ನು. ಲಿಂಗಕ್ಕೆ ಯಾರು ಸರೆಂಡರ್ ಆಗ್ತಾರೆ ಲಿಂಗ ತನ್ನ ಪರಿಣಾಮವನ್ನು ತೋರಿಸ್ತದೆ. ನಾವು ಏನು ಮಾಡ್ತೀವಿ? ಲಿಂಗಕ್ಕೆ ಸರೆಂಡರ್ ಆಗ್ತಾಯಿಲ್ಲ. ಒಂದು ಕ್ವಶನ್ ಅದು ನೋಡ್ರಿ, ಬಸವಣ್ಣವ್ರು ಭಾಳ ಬ್ಯೂಟಿಫುಲ್ ಅದು. ಏನದ ಅದು? ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ವಚನ ಬರ್ತದಲ್ಲ. ನಂಬರು ನಚ್ಚರು ಬರಿದೇ ಕರೆಯುವರು, ನಂಬರು ನಚ್ಚರು ಬರಿದೇ ಕರೆಯುವರು, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಕರೆಯುವವರನ್ನ ಕೊಂಬನೆತ್ತು ಕೂಗಿ ಅಂದ ಕೂಡಲ ಸಂಗಮ ದೇವ. ಅಂದ್ರೆ ಆ ನಂಬಿಕೆ ಬಲವಾಗಬೇಕಾದಾಗ ಫಸ್ಟಿಗೆ ಅದು ಪ್ಲ್ಯಾಟ್ಫಾರ್ಮ್ ಇದ್ದಂಗೆ. ಯಾವುದು? ಲಿಂಗ ಅರ್ಚನೆ ಹಾಕಬೇಕು, ಎಲ್ಲ ಮಾಡಬೇಕು, ತೊಳಿಬೇಕು, ತೆಗಿಬೇಕು. ನೆಕ್ಸ್ಟ್ ಎರಡನೇ ಸ್ಟೇಜ್ ಲಿಂಗ ನಿರೀಕ್ಷೆ. ಆ ಲಿಂಗ ನಿರೀಕ್ಷೆದೊಳಗೆ ನಾವು ಎಡುತ್ತಾ ಇರೋದು. ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅದು ಆಮೇಲೆ ಗ್ರಂಥ ಬಂದಮೇಲೆ ತಮಗೆಲ್ಲ ಗೊತ್ತಾಗುತ್ತೆ. ಏನು ಲಿಂಗ ನಿರೀಕ್ಷೆ ಅಂದರೆ ಏನು ಮಾಡಬೇಕು? ಲಿಂಗ ಕಪ್ಪಾಗಿರುವಂಥ ಒಂದು ಭೌತಿಕ ವಸ್ತು ಅಂತ ಅಂದ್ಕೊಳ್ರಿ. ನಾನು ಮಾತಾಡ್ತಿರೋ ಲಿಂಗ ಅನ್ನೋ ಶಬ್ದ ಕೇವಲ ಇಷ್ಟಲಿಂಗಕ್ಕೆ ಸಂಬಂಧಪಟ್ಟದನ್ನು. ಅದು ಭಾವಲಿಂಗ, ಪ್ರಾಣಲಿಂಗ, ಮಹಾಲಿಂಗದ ಬಗ್ಗೆ ಅದು ಮತ್ತು ಬೇರೆ ವಿಚಾರ ಆಗ್ತದೆ, ಅದನ್ನು ಮಾತಾಡೋದಿಲ್ಲ. ನೀವು ಇಷ್ಟಲಿಂಗದ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಆ ಲಿಂಗ ನಿರೀಕ್ಷೆ ಮಾಡುವ ಹೊತ್ತಿನಾಗ ಏನಾಗ್ತದೆ ಅನ್ನೋದಕ್ಕೆ ವೈಜ್ಞಾನಿಕವಾಗಿ ವೈದ್ಯರು ಪ್ರಯೋಗ ಮಾಡಿ ನೋಡಿದರು. ಪ್ರಯೋಗ ಮಾಡಿ ನೋಡಿದಾಗ ಇಲ್ಲಿ ಭೌತ ವಿಜ್ಞಾನಿಗಳು ಮತ್ತು ವೈದ್ಯರು ಇವರಿಬ್ಬರು ಸೇರಿ ಪ್ರಯೋಗ ಮಾಡಿ ನೋಡಿದಾಗ ಕಂಡುಕೊಂಡಿರುವಂಥ ಅಂಶಗಳನ್ನು ತಮ್ಮ ಎದುರಿಗೆ ಹಂಚ್ಕೊಳ್ತೀವಿ. ಆ ನಿರೀಕ್ಷೆ ಮಾಡ್ತಾ 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 ಒಂದೇ ವಸ್ತುವಿನ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿದರೆ ಏನಾಗ್ತದೆ ಅಂದರೆ, ಬಸವಣ್ಣವ್ರು ಹೇಳಿರುವಾಗೆ, ಸಾಕಷ್ಟು ವಚನಕಾರ ಹೇಳಿರುವಾಗೆ, ಕಣ್ಣಿಂದ ನೀರು ಒಸರಿಸ್ತದೆ. ಕಂಪಲ್ಸರಿ ಏನೋ ಅಲ್ಲದು. ಯಾಕೆ ಒಸರಿಸ್ತದೆ ಅಂತಂದರೆ, ನಮ್ಮ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತ ಆದಾಗ, ನಮ್ಮ ಚಂಚಲವಾಗಿರುವಂಥ ಮನಸ್ಸು ಒಂದ್ರ ಮೇಲೆ ಕೇಂದ್ರೀಕೃತ ಆದರೆ ಏನಾಗ್ತೈತೆ ಪರಿಣಾಮ ಅಂದರೆ, ನಮ್ಮ ಭೌತಿಕ ಸ್ಥಿತಿಯನ್ನು ನಾವು ಮರಿತೀವಿ. ಈಗ ಹೇಗೆ ಸೂರ್ಯನ ಕಿರಣಗಳನ್ನು ಒಂದು ಭೌತಿಕ ಮಿರರ್ದಾಗ ಹಿಡಿದು ನಾವು ಮಸೂರದಾಗ ಬಿಟ್ಟಾಗ ತಳಗೆ ಉರಿನ ಹತ್ತಿ ಬಿಡ್ತೈತೆ ನೋಡು. ಹಾಗೆ ನಮ್ಮ ಕಣ್ಣಿನ ಮೂಲಕವಾಗಿ ಇಷ್ಟಲಿಂಗದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿದಾಗ ಆ ಇಷ್ಟಲಿಂಗದಿಂದ ಅಲ್ಲಿರುವಂಥ ಅಣುಗಳೊಳಗಡೆ, ನಾನು ಆಗಲೇ ಮಾತಾಡಿದ್ನಲ್ಲಿ ನ್ಯೂಟ್ರಿನೋ ಅಂತೇಳಿ, ಆ ನ್ಯೂಟ್ರಿನೋಗಳು ಹೊರಬರೋದಕ್ಕೆ ಪ್ರಾರಂಭ ಆಗ್ತದೆ. ಹೊರಬರುವಾಗ ಏನಾಗ್ತದಪ್ಪ ಅಂದರೆ, ಒಂದು E=mc² ಮಾತು ನಾನು ನೆನಪಿಸ್ತೀನಿ ಇಲ್ಲಿ. ಯಾಕಂದರೆ ಮ್ಯಾಟರ್ ಇದ್ದಿದ್ದು ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕು. ಇಲ್ಲಿ ಅಲ್ಲಿ mc² ಮ್ಯಾಟರು ಸಿ ಅಂತಂದ್ರೆ ವೆಲಾಸಿಟಿ ಆಫ್ ಲೈಟ್, ಅದು ಅದ್ರ ಬೆಳಕಿನ ಅಂಶ ಇರ್ತದೆ. ಅಲ್ಲಿ ಮ್ಯಾಟರು ಬೆಳಕಾಗ್ತದೆ. ಐನ್ಸ್ಟೀನ್ ಹೇಳಿರೋದು, ನಾನು ಹೇಳ್ತಿರೋದಲ್ಲ, ಇದು ಐನ್ಸ್ಟೀನ್ ಪ್ರೂವ್ ಮಾಡಿರೋದು. ಅದು ಮ್ಯಾಟರ್ ಬೆಳಕಾಯ್ತಪ್ಪ ಅಂತಂದ್ರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಆ ಲಿಂಗ ಅವಾಗ ಏನಾಗ್ತದಪ್ಪ ಅಂದ್ರೆ ಎನರ್ಜಿ ರೂಪದೊಳಗೆ ಬೆಳಕಿನ ರೂಪದಾಗ ಬರ್ತೈತಿ ಅಂಥೇಳಿ ವಿಜ್ಞಾನಿಗಳು ಕಂಡು ಹಿಡ್ದಾರೆ. ಆ ಬೆಳಕು ಯಾಕೆ ಬರ್ತದೆ, ಎಂಥ ಬೆಳಕು ಬರ್ತೈತಿ? ನನ್ನ ಅನುಭವದಾಗ ಹೇಳೋದನ್ನ ಹೇಳ್ತೀನಿ, ಆಮೇಲೆ ಶರಣರ ಅನುಭವದಾಗ ಬೆಳಕಿನ ಬಗ್ಗೆ ಹೇಳ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಆ ಬೆಳಕನ್ನು ನಾವು ತದೇಕ ದೃಷ್ಟಿಯಿಂದ ನೋಡ್ತಾ ಹೋದಾಗ ಇಂಡಿಗೋ ಕಲರ್ ಕಾಣ್ತೈತಿ, ಅಂದರೆ ನೇರಳೆ ಕಲರ್. ನೇರಳೆ ಕಲರ್ದು ಒಂದು 10 ನಿಮಿಷ ಆದಮೇಲೆ ಯೆಲ್ಲೋ ಕಲರ್ ಆಗ್ತದೆ. ನೀವು ನೋಡಿರಿ, ಗಮನಿಸ್ರಿ, ಇವತ್ತು ನಾಳಿಂದ ಪ್ರಯೋಗ ಮಾಡಿ ನೋಡಿ ಮನೆಯೊಳಗಡೆ. ಒಂದು ಪ್ರಾರಂಭದಾಗ ಸ್ವಲ್ಪ ಸಮಯ ತೊಗೋತೈತಿ, ಒಂದು 15-20 ನಿಮಿಷದ ಮೇಲೆ ನಿಮಗೆ ಬಣ್ಣಗಳು ಕಾಣೋದಕ್ಕೆ ಪ್ರಾರಂಭ ಆಗೋದು. ಯಾಕಂದರೆ ಮನಸ್ಸು ಕೇಂದ್ರೀಕೃತ ಆಗಿರೋದಿಲ್ಲ ಅವಾಗ. ಇನ್ನು ಎಲ್ಲೆಲ್ಲೋ ಏನೇನೋ ಚಂಚಲ ಇರ್ತೈತೆ ಮನಸ್ಸು. ಕೇಂದ್ರೀಕೃತ ಆಗ್ತಾ ಬಂದಾಗ ಏನಾಗ್ತದಪ್ಪ ಅಂದರೆ, ನಿಮ್ಮ ಮನಸ್ಸು ಕೇಂದ್ರೀಕೃತ ಆದಂಗೆ ಅವಾಗಳು ಒಂದೊಂದು ಕಲರ್ಸ್ಗಳು ಲೇಯರಾಗಿ ಹೇಳ್ತಾವೆ. ಆ ಲೇಯರ್ಗಳು ಹ್ಯಾಗೆ ಕಲರ್ ಹೇಳ್ತಾವಪ್ಪ ಅಂತಂದ್ರೆ, ಈ ವಿಬ್ಜೋಯಾರ್ ಅಂತ ನಾವು ಕರಿತೀವಿ, ಕಾಮನ ಬಿಲ್ಲಿನ ಕಲರ್ಗಳು, ಅದೇ ಕಲರ್ಸ್ ಹೋಗಿ ಲಾಸ್ಟಿಗೆ ಯೆಲ್ಲೋ ಕಲರ್ದ ನಂತರ ಸ್ವಲ್ಪ ವೈಲೆಂಟ್ ಕಲರ್ ಬರ್ತದೆ. ಅಂದರೆ ಅದು ಈ ಕಡೆ ನೀಲಿನೂ ಅಲ್ಲ, ಈ ಕಡೆ ಬಿಳಿನೂ ಅಲ್ಲ, ಆ ಕಲರ್ ಬರ್ತದೆ. ಆ ನಂತರ ಬರುವಂಥ ಕಲರೇ ಬಿಳಿ ಕಲರ್ ಆಗ್ತದೆ. ಬಿಳಿ ಕಲರ್ ಆಯ್ತಪ್ಪ ಅಂದರೆ ಕರಿಲಿಂಗ ಮಾಯ ಆಗ್ತದೆ. ಇದು ಅನುಭವ ಎಲ್ಲರಿಗೂ ಆಗ್ತದೆ, ಇದು ಯಾರಿಗೂ ಆಗೋದಿಲ್ಲ ಅಂತಲ್ಲ.
ಬಟ್ ಆ ಹಂತವನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡ್ತಾ ಹೋಗ್ಬೇಕು. ಮನಸ್ಸನ್ನು ಕೇಂದ್ರೀಕರಿಸಬೇಕು. ಯಾವುದೇ ಚಂಚಲ ಇರಬಾರ್ದು, ಯಾವುದೇ ದುಗುಡ ಇರಬಾರ್ದು. 10 ನಿಮಿಷ ಆಯಿತು ನಾನು ಆಫೀಸ್ಗೆ ಹೋಗ್ಬೇಕು, ಮುಗಿಸ್ಬೇಕು ಅನ್ನೋಂಥದ್ದು ದುಗುಡ ಇರಲಾರ್ದಾಗ ಕುಂತಾಗ ಈ ಅನುಭವ ಆಗ್ತದೆ. ಈ ಅನುಭವ ಆಗಬೇಕಾದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ತಿಳ್ಕೊಂಡು ಶರಣರು ಗವಿ ಒಳಗಡೆ ಕೂತು ಮಾಡ್ಯಾರ. ಇವತ್ತು ಕಲ್ಯಾಣದಾಗಿರಲಿ, ಉಳುವಿ ಒಳಗೆ ಶರಣರ ಹೆಸರಲ್ಲಿ ಇರುವಂಥ ಗವಿಗಳು ಅವ್ರ ಪೂಜಾ ಸ್ಥಳಗಳೇ ಅವು. ಅವೆಲ್ಲ ಇಷ್ಟಲಿಂಗ ಪೂಜಾ ಸ್ಥಳಗಳೇ ಅವು. ಇಲ್ಲಿ ನನಗೊಂದಿಷ್ಟು ಪ್ರಶ್ನೆಗಳು ಬಂದಿದ್ದವು. ಅದು ಏನಪ್ಪ ಅಂದರೆ, ಇಷ್ಟಲಿಂಗ ಪೂಜೆ ಕೂತಾಗ ಹಿಂದಲ್ಲಿ ದೀಪ ಹಚ್ಬೇಕೇನೋ ಬ್ಯಾಡೇನೋ, ಅದು ಗವಿ ಒಳಗಿದ್ದಾಗ ಅದು ಪ್ರಾರಂಭವಾಗಿ ದೀಪರ ಇಷ್ಟಲಿಂಗ ಕೈಯಾಗ ಕಾಣಬೇಕಂತ ಹಚ್ಕೊಂಡಿರ್ಬೋದೇನೋ. ಬಟ್ ಅದ್ರ ಬಗ್ಗೆ ಇನ್ನು ಮಾಡಬೇಕು ಸಂಶೋಧನೆ. ಯಾವ್ದು ದೀಪ ಹಚ್ಚಬೇಕು, ದೀಪ ಯಾಕೆ ಹಚ್ಚಬೇಕು, ದೀಪ ಹಚ್ಚೋದ್ರಿಂದ ಆ ಇಷ್ಟಲಿಂಗದಾಗ ಆ ದೀಪದ ಮಾರ್ಕ ಕಾಣಿಸ್ತದೆ ರೀ. ಅದ್ರ ಬಗ್ಗೆಯೂ ಬರ್ದಾರೆ ವಚನಕಾರರು. ಆ ಮಾರ್ಕನ್ನ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಬೇಕಾಗಿತ್ತೇನೋ ದೀಪ ಬೆನ್ನ ಹಿಂದ್ಗಡೆ ಹಚ್ಚಬೇಕು ಅಂತ ಹೇಳ್ತಾರೆ. ಈ ಗವಿ ಒಳಗಡೆ ಕೂತು ಮಾಡೋ ಹೊತ್ನಾಗ ಅವ್ರು ಆ ಅನುಭವವನ್ನು ಪಡೆದಾಗ ಏನಾಗ್ತದಪ್ಪ ಅಂತಂದ್ರೆ, ಲಿಂಗ ಮಾಯ ಆಗೋದನ್ನೇ ಅಲ್ಲಂ ಪ್ರಭುಗಳು ಹೇಳಿರುವಂಥದ್ದು. ಇದೇನು ಚೋದ್ಯವೋ ಅಂತಂದರು. ಅಪರಿಮಿತ ಕತ್ತಲ ಒಳಗೆ ವಿಪರೀತದ ಬೆಳಕು. ಆ ಶಬ್ದ ನೋಡ್ರಿ ಎಂಥ ಬಳಕೆ ಮಾಡ್ಯಾರ. ಆ ಬೆಳಕು ಅವ್ರಿಗೆ ಕಾಣ್ತದೆ. ಕಂಡಿಂದ ಏನಾಗ್ತದೆ, ಹಡಪದ ಅಪ್ಪಣ್ಣವ್ರು ಪುಣ್ಯಶ್ರೀ ಲಿಂಗಮ್ಮನವ್ರು ಹೇಳ್ತಾರೆ, ಸಹಸ್ರದಳ ಕಮಲದೊಳಗೆ ಅಮೃತ ಕೊಡ ಉಕ್ಕಿತ್ತು ಅಂತ ಹೇಳ್ತಾರೆ. ಮತ್ತು ಅದು ಯೋಗಕ್ಕೆ ಬರ್ತದೆ. ಅಮೃತ ಕೊಡ ಅಂದ್ರೆ ಏನು ಉಕ್ತು, ಅದನ್ನು ಯಾಕೆ ಸವಿಸಿದೆ ನಾನು, ಜನನ ಮರಣಗಳನ್ನು ಗೆದ್ದೆ ಅಂತ ಹೇಳ್ತಾರಲ್ಲ, ಅದನ್ನು ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಯೋಗದೊಳಗೆ ಮತ್ತು ಅವು ಕುಂಡಲಿನಿ ಜಾಗೃತಿ ಅಂತ ಬರ್ತದೆ. ಇವತ್ತು ಅದು ಕುಂಡಲಿನಿ ಜಾಗೃತಿ ಅನ್ನೋದು ಒಂದು ಮಾರ್ಕೆಟಿಂಗ್ ಆಗೈತಿ. ಅದು ಅಲ್ಲ ಶರಣರು ಹೇಳ್ತಾ ಇರುವಂಥದ್ದು. ಅಲ್ಲಿ ನಮ್ಮ ವರ್ಟಬ್ರೇಟ್ ಅಂದರೆ ನಮ್ಮ ಬೆನ್ನು ಉರಿಯೊಳಗೆ ಒಂದೊಂದು ಸ್ಥಾನಕ್ಕೆ ಒಂದೊಂದು ಚಕ್ರಗಳನ್ನು ಕೊಡ್ತಾವ್ರು. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಅನಾಹತ ಚಕ್ರ, ಹೃದಯ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರದಳ ಅಂತ ಹೀಗೆ ಚಕ್ರಗಳನ್ನು ಹೇಳ್ತಾರೆ. ಕೊನೆಗೆ ಇಲ್ಲಿ ಹಿಂದ್ಗಡೆ ಒಂದು ಬರ್ತೈತಿ, ಅದು ಅಲ್ಲಿ ಮೆಲಾಟಿನ್ ಅನ್ನುವಂಥ ದ್ರವ ಸ್ರವಿಸ್ತದೆ ಅಂಥೇಳಿ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ. ಅದ್ರ ಬಗ್ಗೆ ಶರಣರ ವಚನಗಳು ಸಾಕಷ್ಟು ಹೇಳ್ತಾ ಬಂದಿದ್ದಾರೆ. ಈ ಸಂದರ್ಭ ನಮಗೆ ಘಟಿಸದೆ ಹೋದರೂ ಸಹ ಕೈಯೊಳಗೆ ಇಷ್ಟಲಿಂಗದೊಳಗೆ ಬೆಳಕಂತೂ ಕಾಣೋದು ಸತ್ಯ. ಅದು ಎಲ್ಲರೂ ಜನಸಾಮಾನ್ಯರು ಕಾಣುವಂಥ ಸತ್ಯ. ಆ ಅನುಭವವನ್ನು ವರ್ಣಿಸೋಕ್ಕಾಗೋದಿಲ್ಲ. ಅದು ಮುಗಿಲ ಮರೆಯ ಮೋಡದಂತೆ, ನೆಲದ ಮರೆಯ ನಿಧಾನದಂತೆ ಅಂತೇನು ವಚನದಾಗ ಹೇಳ್ತಾರಲ್ಲ, ಆ ಅನುಭವ ಆಗ್ತದೆ. ಹೀಗಿರುವಂಥ ವೈಜ್ಞಾನಿಕವಾಗಿರುವಂಥ ಇಷ್ಟೊಂದು ಗಟ್ಟಿಯಾಗಿರುವಂಥ ವಚನ ಸಾಹಿತ್ಯವನ್ನು ಇಟ್ಕೊಂಡು ಯಾರೋ ಏನೋ ವೈಜ್ಞಾನಿಕವಾಗಿ ಹೇಳಿದ ತಕ್ಷಣ ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಎಲ್ಲವೂ ನಮ್ಮ ವಚನದಾಗ ಅದಾವೆ. ಅದನ್ನು ನೋಡಿಕೊಂಡು ಆ ವಚನಗಳ ಸಮೀಪಕ್ಕೆ ಅವ್ರ ವಿಚಾರಗಳನ್ನು ತುಲನೆ ಮಾಡುವಂಥ ಅದು ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕಷ್ಟೆ. ಬೆಳೆಸಿಕೊಂಡಿದ್ದೇ ಆಯ್ತಪ್ಪ ಅಂತಂದ್ರೆ ಇವತ್ತೆಲ್ಲ ವಚನಗಳು ವೈಜ್ಞಾನಿಕವಾಗಿ ಅದಾವ ಅನ್ನುವಂಥ ಅನುಭವ ಬರ್ತದೆ. ಸಾಕಷ್ಟು ವಿಚಾರ ಮಾತಾಡೋದಕ್ಕೆ ಇನ್ನೂ ಪೂಜ್ಯರು ಭಾಳಷ್ಟು ಜನ ಅನುಭವಗಳು ಹಂಚ್ಕೊಳ್ಳೋರಿದ್ದಾರೆ ಅನ್ನುವಂಥ ವಿಚಾರದಾಗ ಇಟ್ಕೊಂಡು ನನ್ನೆರಡು ತೊದಲು ನುಡಿಗಳನ್ನು ಪೂಜ್ಯರ ಪಾದಗಳಿಗೆ ಅರ್ಪಿಸಿ ನನ್ನೆರಡು ವಿಚಾರಗಳು ಒಂದೇನು ಹೇಳ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ.